ಸಹನೆ ವಿಷಯದಲ್ಲಿ ವಿಷ್ಣುವರ್ಧನ್ ಅವರಿಗೆ ಮ್ಯಾಚೇ ಇಲ್ಲ. ವಿಷ್ಣುವರ್ಧನ್ ಅವರಿಗೆ ಬದುಕು ಕಲಿಸಿದ್ದಿದೆಯಲ್ಲ ಸರ್, ಅವ್ರ ಮನೆಯಿಂದ ಆಚೆ ಬಂದ್ರೇ ಕಲ್ಲು ಬೀಳ್ತಾ ಇತ್ತು ಅನ್ನೋಂಥ ಸ್ಥಿತಿ. ಅಂತಹ ಸ್ಥಿತಿಯಿಂದ ಅವರು ಪ್ರತಿ ದಿವಸ ಬದುಕಬೇಕಾಗಿತ್ತು. ಆದರೆ ಎಂದೂ ಕೂಡ ಅವರು ನನಗೂ ಒಂದು ಸೇನೆ ಇದೆ, ನಾನು ತಿರುಗಿ ಬೀಳ್ತೀನಿ ಅಂತ ಪ್ರಯತ್ನ ಮಾಡಲಿಲ್ಲ ಅವರು. ಎಷ್ಟು ನೋವು ಕೊಡ್ತಿರೋ ಕೊಡಿ. ನಾನು ಫ್ರೆಂಚ್ ಮಾತಾಡ್ತೀನಿ ಗೊತ್ತಾ ಅಂದರು. ಇಲ್ಲ. ನಾನು ಸಂಸ್ಕೃತ ಮಾತಾಡ್ತೀನಿ ಗೊತ್ತಾ? ಗೊತ್ತಿಲ್ಲ. ನಾನು ತಮಿಳು ಮಾತಾಡ್ತೀನಿ ಗೊತ್ತಾ? ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನೀವು ಮಾತಾಡೋದು ನನಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಮಾತಾಡಿದ್ರೆ ತಾನೇ ಗೊತ್ತಾಗುತ್ತೆ ಅಲ್ವಾ? ನಾನು ಮಾತಾಡಿದ್ದೇ ಕನ್ನಡ ಅಂದಮೇಲೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನು ಮಾತಾಡಬೇಕು ನಾನು ಕಂಪ್ನಿ ಶುರು ಮಾಡಿದ್ದೀನಿ, ನಾನು ದುಡಿಯೋ ₹1 ಕೂಡ ನಿಮ್ಮ ಜೊತೆ ಸಿನಿಮಾ ಮಾಡಲಿಕ್ಕೆ ಅಂತ. ಅದಕ್ಕೆ ಅವರು ನೀನು ನನ್ನ ಜೊತೆಗೆ ಅಂತ ಹೇಳಿ ಹಿಂಗೆ ಅಂದ್ಬಿಟ್ಟು ಕಳಿಸಿದ್ರು ನನಗೆ. ಅಭಿಮಾನ ಸ್ಟುಡಿಯೋದಲ್ಲಿ ಅವರಿಗೆ ಅಂತ್ಯ ಸಂಸ್ಕಾರ ಆಗಿತ್ತು. ಅಲ್ಲಿ 7-8 ವರ್ಷಗಳ ಕಾಲ ಕಾದು ಅಲ್ಲಿ ಏನಾದ್ರು ಆಗಿದ್ದಿದ್ರೆ ಇದೇನೂ ಆಗ್ತಾನೇ ಇರಲಿಲ್ಲ. ಹೌದು. ಅಲ್ಲಿ ಕೊಡಲಿಲ್ಲ. ಕಾದು ಭಾರತಿ ಮೇಡಮ್ ಅವರು ಮೈಸೂರಿಗೆ ಹೋಗ್ತೀನಂದರು. ಬೆಂಗಳೂರಿಗೆ ಬರೋರು ಇಲ್ಲಿ ಪುನೀತ್ ಅವ್ರು ಸಿಗ್ತಾರೆ, ಅಂಬರೀಷ್ ಅವ್ರು ಸಿಗ್ತಾರೆ, ರಾಜ್ಕುಮಾರ್ ಅವ್ರು ಸಿಗ್ತಾರೆ, ಪಾರ್ವತಮ್ಮ ಅವ್ರು ಸಿಗ್ತಾರೆ. ವಿಷ್ಣುವರ್ಧನ್ ಅವ್ರಿಗೆ ಮಾತ್ರ ಮತ್ತೆ ಮೈಸೂರಿಗೆ ಹೋಗ್ಬೇಕಂದ್ರೆ. ಈಗ ಇನ್ನೊಂದು ವಿಚಾರ ನಾನು ಅಂದ್ಕೊಂಡೆ, ಅದೇನೆಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ವಿಚಾರ ನಾನು ಭಾಳ ಸಲ ಶ್ರೀನಿವಾಸ್ ಅವರ ಪೋಸ್ಟ್ಗಳು ನೋಡಿದಾಗ ಇವ್ರ ಜೊತೆ ವಿಷ್ಣುವರ್ಧನ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ನಂಗೆ ಯಾವಾಗಲೂ ಒಂದು ಆಸೆ, ಒಂದು ಮಕ್ಕಳಿಗೆ ಆಸೆ ಇರ್ತಲ್ಲ ಆ ಥರ. ಯಾಕೆಂದರೆ ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ. ಆಮೇಲೆ ನೀವು ಅವರ ಅಭಿಮಾನಿಗಳ ಕಿಂಗ್ ಒಂಥರ. ಓಕೆ, ಸೊ ಹೇಗೆ ವಿಷ್ಣುವರ್ಧನ್ ಪ್ರವೇಶ ಆಗಿದ್ದು ನಿಮ್ಮ ಲೈಫಲ್ಲಿ? ಜನನಾಯಕ ಸಿನಿಮಾ ನೋಡಿ ನನಗೇನಿಗೆ ಈ ವಿಷಯಗಳು ಅದೆಲ್ಲ ವಿಚಾರಗಳೇನಿಲ್ಲ ಸರ್. ಜನನಾಯಕ ಸಿನಿಮಾದಲ್ಲಿ ಅವರು ಆ ರೂಪ ನೋಡಿಬಿಟ್ಟು ನಾನು ಫಿದಾ ಆಗಿಬಿಟ್ಟಿದ್ದೆ. ಸೊ 88 ಅನಿಸುತ್ತೆ ನನಗೆ, ಒಂದು 6-7 ವರ್ಷ. ಅಷ್ಟು ಚೆನ್ನಾಗಿರ್ತಾರೆ ಮನುಷ್ಯರು ಅಂತೇಳ್ಬಿಟ್ಟು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಾನು ಅದನ್ನು ಬೆಂಗಳೂರಿನ ಗಡಚಾರ್ಪಾಳ್ಯದಲ್ಲಿ ವಿನಾಯಕ ಥಿಯೇಟ್ರಲ್ಲಿ ನೋಡಿದ್ದು. ಸೊ ಅದು ನೋಡ್ಕೊಂಡು ಹೋಗ್ಬಿಟ್ಟು ಗಡಚಾರ್ಪಾಳ್ಯ ಅಂದರೆ ಈ ಕೆ ಆರ್ ಪಕ್ಕದಲ್ಲಿ. ಸೊ ಅಲ್ಲಿ ನೋಡ್ಕೊಂಡು ಹೋಗಿದ್ದು, ಊರಿಗೆ ಏನಕ್ಕೋ ಬಂದಾಗ ಅಲ್ಲಿ ನಮ್ಮ ದೊಡ್ಡಮ್ಮ ಅವರಿದ್ದರು, ಅಲ್ಲಿಗೆ ಬಂದಾಗ ನೋಡ್ಕೊಂಡು ಹೋಗಿದ್ದು. ಹೆಂಗಿದ್ದಾನೆ ಗೊತ್ತೇನೋ ಅವನು ಅಂತ ಹೇಳಿ ಹೀಗೆ ಮಾತಾಡ್ತಾಯಿದ್ದೆ ಸ್ಕೂಲಲ್ಲಿ ನಾನು. ಅಲ್ಲಿಂದ ಶುರುವಾಗಿದ್ದು. ಆಮೇಲೆ ಊರಲ್ಲಿ ಯಾರೇ ಕ್ಯಾಸೆಟ್ಗಳು ತರ್ತಾರೆ, ಆಗಲ್ಲ ನಾವು ಮದುವೆಗಳಾಗಲಿ, ಸಾವಾಗಲಿ, ತಿಥಿ ಆಗಲಿ, ಏನೇ ಆದರೂ ಒಂದು VCR ತಂದು ಹಾಕ್ಬಿಟ್ಟು ಊರಲ್ಲಿ ನಾವೆಲ್ಲ ಚಾಪೆಗಳು ಹಾಕ್ಕೊಂಡು ಆ ಕ್ಯಾಸೆಟ್ 5 ಕ್ಯಾಸೆಟ್ ತರೋರು. ಅದು 3 ಗಂಟೆ 2.5 ಗಂಟೆ ಸಮಾನ 10-12 ಅವರು. ರಾತ್ರಿ 7ರಿಂದ ಬೆಳಿಗ್ಗೆ 7 ತನಕ ಊರಲ್ಲಿ VCR ಓಡ್ತಾಯಿತ್ತು, ಸಿನಿಮಾಗಳು ನೋಡೋದು. ಸೊ ನಮ್ಮೂರ ಕಡೆ ಅಂದರೆ ಸಂಭ್ರಮ. ಅದೇ ಯಾರಾದ್ರು ಸಾಯಲಿ ಅಂತ ನಾವು ಕಾಯ್ತಾಯಿದ್ವಿ, ಯಾಕಂದರೆ VCR ಆಗ್ತಾರಲ್ಲ. ಆವಾಗ ನಮ್ಮ ಸೀನಿಯರ್ಸ್ ಹೋಗ್ತಾಯಿದ್ರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಕೈ ಕಾಲು ಹಿಡಿದು, ಅಣ್ಣ ವಿಷ್ಣುವರ್ಧನ್ ಅವ್ರದ್ದು ಯಾವುದನ್ನು ತಗೋಬೋಣ, ವಿಷ್ಣು ತಗೋ, ಏಕವಚನದಲ್ಲೇ ಮಾತಾಡ್ತಾಯಿದ್ದೆ. ಈಗೆಲ್ಲ ಗೌರವ, ಅವನದು ವಿಷ್ಣುವಂದು ತಗೊಂಬೋಣ ಅಂತ. ರುದ್ರ ಬಂದಿದೆ ಅಂತ ಕಣೋ, ದೇವ ಬಂದಿದೆ ಕಣೋ, ರವಿವರ್ಮ ಬಂದಿದೆ ಅಂತ. ಇವೆಲ್ಲ ನಾವು ಊರಲ್ಲೇ ಕ್ಯಾಸೆಟ್ಗಳಲ್ಲೇ ನೋಡಿದ್ದು. ಥಿಯೇಟ್ರಲ್ಲೆಲ್ಲ ನಾನು ನೋಡಿದ್ದು ಇಲ್ಲಿಗೆ ಬಂದಾಗ ಹಾಲುಂಡತ್ತವರು. ಅದಾದಮೇಲೆ ಅಲ್ಲಿ ತನಕ ದೊಡ್ಡ ಗ್ಯಾಪ್ ಇದೆ. ಎಲ್ಲವನ್ನು ನೋಡಿದ್ದೀನಿ, ಎಲ್ಲವೂ ಕೂಡ VCR ನೋಡಿದ್ದು. ಇಲ್ಲಿ ಬೆಂಗಳೂರು ಬಂದ ಮೇಲೆ ನಾನು ಯಜಮಾನ್ರನ್ನ 2005ರಲ್ಲಿ ಅವರ ಮೊದಲ ಭೇಟಿ 2005ರಲ್ಲಿ ಹೇಳಿದ್ನಲ್ಲ, ಅದೊಂದು ಆಫೀಸಲ್ಲಿ ಕೆಲಸ ಮಾಡ್ತೀವಿ. ಅಲ್ಲೊಂದು ಕನ್ನಡ ಸಂಘ ಇತ್ತು. ಆ ಕನ್ನಡ ಸಂಘದ ಕಾರ್ಯಕ್ರಮಕ್ಕೆ ಕರೆದಿದ್ರು. ನನ್ನ ಅಭಿಮಾನ ನೋಡಿ ಆ ಕನ್ನಡ ಸಂಘದವರು ಇವತ್ತು ವಿಷ್ಣುವರ್ಧನ್ ಅವ್ರ ಬಗ್ಗೆ ನೀನೇ ಪರಿಚಯ ಮಾಡಿಕೊಡ್ಬೇಕು ಅಂತ. ಅಂದರೆ ಒಂದು ಈ ಭಿನ್ನವತ್ತಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಬೇಕಾದ್ರೆ ಅದ್ರದ್ದೊಂದು ಹೇಳ್ತಾರಲ್ಲ ವಿಷ್ಣುವರ್ಧನ್ ಅಂತ. ಸೊ ವೀರೇಂದ್ರ ಹೆಗ್ಡೆ ಅವರು, ವಿಷ್ಣುವರ್ಧನ್ ಅವರು. ನನಗೆ ವೀರೇಂದ್ರ ಹೆಗ್ಡೆ ಅವ್ರು ಯಾರೋ ಗೊತ್ತೇ ಇಲ್ಲ ಆಗ. ಸೊ ವಿಷ್ಣುವರ್ಧನ್ ಅವರು ಇದ್ದರೆ, ವೀರೇಂದ್ರ ಹೆಗ್ಡೆ ಇದ್ದಾರೆ, ಚಿನ್ನಸ್ವಾಮಿ ಅಂತ ಒಬ್ಬರು ಅಲ್ಲಿ ಆ ಸಂಸ್ಥೆಯ ಮುಖ್ಯಸ್ಥರು. ನಾನು ವಿಷ್ಣುವರ್ಧನ್ ಅವ್ರ ಬಗ್ಗೆ ಭಾಷಣ ಮಾಡ್ತಾಯಿದ್ದೀನಿ. ವಿಷ್ಣುವರ್ಧನ್ ಅವರ ವಿಶೇಷತೆಗಳನ್ನು ಇಷ್ಟು ಪಟ್ಟಿ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹೇಳ್ತಾ ಇರಬೇಕಾದ್ರೆ ವಿಷ್ಣು ಸರು ಒಂದು ಕಣ್ಣು ಹೊಡೆದ್ರು ವೇದಿಕೆ ಮೇಲೆ. ಕಣ್ಣು ಹೊಡೆದ್ಬಿಟ್ಟು ಹಿಂಗಂದ್ರು, ಇಡೀ ಸಭೆ ಶಿಲೆ ಹಾಕ್ಬಿಡ್ತಾವಾಗ. ಅದು ನನಗೆ ನರ್ವಸ್ ಆಗಿಬಿಟ್ಟೆ. ನಾನಲ್ಲಿ ಅವರು ಡ್ರೈವರ್ ರಾಧಾ ಅದೆಲ್ಲ ಇದ್ದಾರೆ ಜೊತೆಗೆ ಇದ್ದರು. ಅಲ್ಲಾದಮೇಲೆ ತಿರುಗಿ ಅವ್ರನ್ನ ಹುಡ್ಕೊಂಡು ಹೋದೆ ನಾನು. ಆವತ್ತು ನನ್ನ ಸಮಸ್ಯೆ ಏನಾಗಿದೆ, ಅವ್ರು ಕರೆದಿದ್ದು ಕನ್ನಡ ರಾಜ್ಯೋತ್ಸವಕ್ಕೆ. ಇವರು ಕನ್ನಡದ ಬಿಟ್ಟು ಇನ್ನೆಲ್ಲ ಮಾತಾಡಿದರು. ಯಾರು? ವಿಷ್ಣು ಸರ್. ಓಕೆ. ಕನ್ನಡ ಮಾತಾಡಲೇ ಇಲ್ಲ. ನನಗೇನೋ ತುಂಬ ಗೊತ್ತು ಅಂತ ನೀವು ನನ್ನನ್ನು ಇಲ್ಲಿ ಕರೆದಿದ್ದೀರಿ, ಆದರೆ ನನಗೆ ಗೊತ್ತಿಲ್ಲ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಅನ್ನೋಂಥದ್ದು
ನನಗೆ ಗೊತ್ತು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಈ ಥರ ಗೊತ್ತಿಲ್ಲಗಳ ಮಧ್ಯೆ 10 ನಿಮಿಷ ಮಾತಾಡಿದರು. ಓಕೆ. ಸೊ ನನಗೆ ರಾಜ್ಕುಮಾರ್ ಅವರ ಅಭಿಮಾನಿಗಳು, ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಮಧ್ಯೆ ಒಂದಷ್ಟು ಅವತ್ತಿಂದ ಕೂಡ, ಅದು ಎಲ್ಲ ಹೀರೋಗಳ ಮಧ್ಯೆನೂ ಇದೆ ಇವತ್ತಿಗೂ ಕೂಡ. ನನಗೆ ಆಗಿದ್ದಿದ್ದು ನಿಮ್ಮ ಲೊಡ್ಡೆ ಏನಲ್ಲ ನಮ್ಮ ಅಣ್ಣವರು ಅಂತೇಳ್ಬಿಟ್ಟು ಇವರನ್ನೆಲ್ಲ ಅನ್ನೋರನ್ನ ಇವ್ರು ಬಂದುಬಿಟ್ಟು ಹೀಗೆ ಮಾತಾಡೋಗ್ಬಿಟ್ರಲ್ಲ. ಆಗ ರಾಜ್ಕುಮಾರ್ ಅಂದರೆ ಕನ್ನಡ ಅಂದರೆ ರಾಜ್ಕುಮಾರು. ವಿಷ್ಣುವರ್ಧನ್ ಅವರು ಕನ್ನಡ ಬಗ್ಗೆ ಮಾತಾಡಿದರೆ ನಾವು ಕಾಲರ್ ಎಗರಾಕೊಂಡು ಏನಾದ್ರು ಫೈಟ್ ಮಾಡ್ಬೋದಲ್ಲ ಫ್ಯಾನ್ಸ್ ಮುಂದೆ. ಇವರೇನು ಮಾತಾಡಲಿಲ್ಲ. ಈ ಥರ ಮಾತಾಡ್ಬಿಟ್ಟು ಇವ್ರದ್ದೊಂಥರ ವೇದಾಂತದ್ದು ಅಲ್ವಾ, ಮಾತಾಡ್ಬಿಟ್ಟು ಹೋಗ್ಬಿಟ್ರು. ನಮಗೆ ಭಾಳ ಮುಜುಗರ ಆಗೋಯ್ತು. ಕೊನೆಗೆ ಆನಂದ ಮೂರ್ತಿ ಅಂತ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರವರು ಆ ಭಾಗಕ್ಕೆ, ಅವರನ್ನು ಕರ್ಕೊಂಡು ನಾನು ವಿಷ್ಣು ಸರ್ ನೋಡಬೇಕು ಅಂತ ಸ್ನೇಹಲೋಕ ಕ್ರಿಕೆಟ್ ಟೀಮ್ ಹತ್ರ ಹೋದೆ. ಅಲ್ಲಿ ಅವರು ಸ್ನೇಹಲೋಕ ಆಡ್ತಾರೆ ಸೆಕೆಂಡ್ ಸ್ಯಾಟರ್ಡೆ. ಅಲ್ಲಿಗೆ ಹೋಗ್ಬಿಟ್ಟು ನಿಂತ್ಕೊಂಡೆ. ನನ್ನ ಗುರ್ತಿಡಿದ್ರು, ಮಾತಾಡಿಸಿದ್ರು. ನೆನ್ನೆ ನಾವು ಕನ್ನಡದ ಬಗ್ಗೆ ಏನೂ ಮಾತಾಡಲಿಲ್ಲ, ನಮಗೆಲ್ಲ ಭಾಳ ಬೇಜಾರಾಯಿತು ಅಂತಂದೆ. ಯಾಕೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಬಂದುಬಿಟ್ಟು ನೀವು ಕನ್ನಡದ ಬಗ್ಗೆ ಮಾತಾಡದೆ ಹೋದರೆ ನಮಗೆಲ್ಲ ಎಷ್ಟೆಲ್ಲ ಅವಮಾನಗಳಾಯಿತು ಗೊತ್ತಾ ಅಲ್ಲಿ ಅಂತಂದ್ವಿ. ಸೊ ಹೌದಾ ಬೈಲಿ ಅಂತ ಹೇಳ್ಬಿಟ್ಟು ಭುಜದ ಮೇಲೆ ಹಿಂಗೆ ಕೈ ಹಾಕಿದರು. ಕೊಬ್ಬರಿ ಮಂಜು ಪಕ್ಕದಲ್ಲಿದ್ದರು. ನಾನು ಫ್ರೆಂಚ್ ಮಾತಾಡ್ತೀನಿ ನಿಂಗೆ ಗೊತ್ತಾ ಅಂದರು. ಇಲ್ಲ. ನಾನು ಸಂಸ್ಕೃತ ಮಾತಾಡ್ತೀನಿ ಗೊತ್ತಾ? ಗೊತ್ತಿಲ್ಲ. ನಾನು ತಮಿಳು ಮಾತಾಡ್ತೀನಿ ಗೊತ್ತಾ ಅಂದರೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನೀವು ಮಾತಾಡೋದು ನನಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಮಾತಾಡಿದ್ರೆ ತಾನೇ ಗೊತ್ತಾಗುತ್ತೆ ಅಲ್ವಾ? ನಾನು ಮಾತಾಡಿದ್ದೇ ಕನ್ನಡ ಅಂದಮೇಲೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನು ಮಾತಾಡಬೇಕು ನಾನು? ಕನ್ನಡದಲ್ಲಿ ಮಾತನಾಡೋದೇ ನಿಜವಾದ ರಾಜ್ಯೋತ್ಸವ. ಕನ್ನಡನ ಉಳಿಸ್ಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ನಾವು ಅದನ್ನು ಬಳಸಬೇಕಷ್ಟೇ ಅಂತ ಹೇಳಿದರು. ನನಗೆ ಆಗ ಅದು ಟ್ರಿಗರ್ ಆಗಿಲ್ಲ. ಯಾಕಂದರೆ ನಮ್ಮ ಮೈಂಡಲ್ಲಿ ಏನೋ ಒಂದು ಫಿಕ್ಸ್ ಆಗಿದ್ದಾಗ ಎದುರುಗಡೆ ವ್ಯಕ್ತಿ ಏನೇ ಹೇಳಿದ್ರು ಅದು ತಲೆ ಕೂರಲ್ಲ. ಎಕ್ಸಾಕ್ಟ್ಲಿ. ಆಮೇಲೆ ಬಂದು 1 ವರ್ಷ 4-5 ವರ್ಷ ಆದಮೇಲೆ ಅವ್ರು ತೀರೋಗ್ಬಿಟ್ರು. 2009ಕ್ಕೆ 2005 ಆಯಿತು. 4 ವರ್ಷಕ್ಕೆ ತೀರೋಗ್ಬಿಟ್ರು. ನಾನು ಅವತ್ತು ಅವ್ರ ಜೊತೆಲೇ ಹೇಳಿದ್ದೆ, ನಾನು ಬಿಸ್ನೆಸ್ ಕಂಪ್ನಿ ಶುರು ಮಾಡಿದ್ದೀನಿ ಅಂತ. 2005ರಲ್ಲಿ ನಾನು ಹೇಳಿದ್ನಲ್ಲಾಗಲೇ 2005ರಲ್ಲಿ ಕಂಪ್ನಿ ಶುರು ಮಾಡಿದ್ದು ಫೆಬ್ರವರಿ 21. ಅವ್ರು ಹೇಳಿದೆ ನಾನು 2005 ನವೆಂಬರಲ್ಲಿ ಇವ್ರನ್ನ ಭೇಟಿ ಮಾಡಿದ್ದು. ನಾನು ಕಂಪ್ನಿ ಶುರು ಮಾಡಿದ್ದೀನಿ, ನಾನು ದುಡಿಯೋ 1 ರೂಪಾಯಿ ಕೂಡ ನಿಮ್ಮ ಜೊತೆ ಸಿನಿಮಾ ಮಾಡಲಿಕ್ಕೆ ಅಂತ. ಅದಕ್ಕೆ ಅವರು ನೀನು ನನ್ನ ಜೊತೆಗೆ ಅಂತ ಹೇಳಿ ಹಿಂಗೆ ಅಂದ್ಬಿಟ್ಟು ಕಳಿಸಿದ್ರು ನನಗೆ. ಅವ್ರಿಗೆ ಏನು ಅನ್ಸೋ ಗೊತ್ತಿಲ್ಲ, ಇವ್ರು ಯಾಕೆ ಹಿಂಗೆ ಕಿಂಡಲ್ ಮಾಡಿಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನನಗೆ ಏನಕ್ಕೆ ಹಿಂಗೆ ಹೆಂಗೆ ಮಾಡಿಬಿಟ್ರ? ನಾನು ನೋಡಲಿಕ್ಕೆ ಸಣ್ಣ ಹುಡುಗನ ಥರ ಇದ್ದೀನಿ, ಅದಕ್ಕೆ ಇರಲಿ ಒಂದು ಸರಿ ಹೋಗ್ತೀನಿ ಅಂತ. ಆಮೇಲೆ ಅಲ್ಲಿಂದ ಆಚೆಗೆ ರೆಗ್ಯುಲರ್ ನಾನು ಅವ್ರ ಫ್ರೆಂಡ್ಸು, ಅವ್ರ ಅಭಿಮಾನಿಗಳೆಲ್ಲ ನನ್ನ ಫ್ರೆಂಡ್ಸ್ ಆಗೋದು. ಅದೊಂದು ಲೈಕ್ ಮೈಂಡೆಡ್ ಆಗೋದ್ರು. ಹಾಸನದವರು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಬರೋ ವಿಷ್ಣುನ ನೋಡ್ಕೊಬರೋಣ, ಬರ್ಡೇಗೆ ಬರೋರು. ಅಲ್ಲಿಂದ ಸ್ವರಾಜ್ ಮಸ್ದ ಮಾಡಿಕೊಂಡು 4-5 ಬಸ್ಗಳಲ್ಲಿ ಬರೋರು ಅವರೆಲ್ಲ. ವಿಷ್ಣು ಸರ್ದು ಇವತ್ತು ಬರ್ಡೇ, ಅಲ್ಲಿಗೆ ಬಂದುಬಿಡು, ಅಲ್ಲಿ ಸಿಗೋಣ ಅಂತ ನಮಗೆ ಲ್ಯಾಂಡ್ಲೈನ್ಗೆ ಫೋನ್ ಮಾಡೋರು. ನೀವೆಲ್ಲ ಗುಂಪಲ್ಲಿ ಹೋಗಿ ನಾನು ನಿರ್ಮಾಪಕ, ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಹಂಗೆಲ್ಲ ಹೋದರೆ ಮರ್ಯಾದೆ ಇರಲ್ಲ. ಒಂದು ಸರಿ ಅಂಬರೀಷ್ ಮನೆಗೆ ಯಾರೋ ಕರ್ಕೊಂಡು ಹೋಗ್ಬಿಟ್ಟಿದೆ ನನ್ನ. ಅಲ್ಲಿ ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಅವನು ಬೇಡ ಬಾರು ಅಂತಂದರೆ ಬಿಡ್ತಾಯಿಲ್ಲ, ನನಗೋಸ್ಕರ ಇರು ನೀನು ಅಂತೇಳ್ಬಿಟ್ಟು. ಅವ್ನು ನನ್ನ ಫ್ರೆಂಡ್ ಗೌಡ ಅಂತೇಳ್ಬಿಟ್ಟು ಬಿಡ್ತಾನೇ ಇಲ್ಲ. ಆಮೇಲೆ ಕೊನೆಗೆ ಅಂಬರೀಷ್ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ ಗೇಟ್ ಹತ್ರ. ಹೋದ್ವಿ, ಹಿಂಗೆಲ್ಲ ನೋಡ್ತಾಯಿದ್ದು. ನಂಗೆ ಅಂಬರೀಷ್ ಎಲ್ಲವರೇ ಅಂತ ನೋಡ್ತಾನೆ ಇಲ್ಲ, ತಳ್ಳೇ ಬಿಟ್ರು ಮುಂದಕ್ಕೆ. ಅಲ್ಲಿ ನೋಡಿದ್ರೆ ಆ ಬಾಡಿ ಗಾರ್ಡ್ರ ಮಧ್ಯೆ ಅವರು ಅಂಬರೀಷ್ ಒಬ್ಬರು ಇದ್ದರು ಅಲ್ಲಿ. ನಾವು ಹಿಂಗೆಲ್ಲ ನೋಡೋದಾಗಿ ಅವ್ರು ತಳ್ಳಿಬಿಟ್ಟಿದ್ರು. ಆ ಕೈ ಮಾತ್ರ ಹಿಂಗೆ ಅವರು ಒಂದು ಬೆರಳು ಇಷ್ಟು ಗಾತ್ರ ಇತ್ತು. ನನಗೆ ಇಷ್ಟೊತ್ತಿಗೆ 1 ಅವರ್ ನಿಂತಿದ್ದ ನಾನು ಅಂತೇಳ್ಬಿಟ್ಟು ಆ ಕಹಿ ಘಟನೆ ನಡೆದಿತ್ತಲ್ವ. ಸೊ ವಿಷ್ಣು ಸರ್ನ ಭೇಟಿ ಮಾಡೋಕ್ಕೆ ಹೋಗಿರಲಿಲ್ಲ. ಅದಾದಮೇಲೆ ಇದ್ದಕ್ಕಿದ್ದಂಗೆ 2009ರಲ್ಲಿ ತೀರೋಗ್ಬಿಟ್ರು ಸರ್. ನನಗೆ ಏನಾಯಿತು ಅಂದರೆ ಸರ್, ಒಂದು ಶೂನ್ಯ ಅಂದರೆ ಏನೋ ಒಂದು ದೊಡ್ಡ ಗುರಿಯನ್ನು ಬೆನ್ನತ್ಕೊಂಡು ಹೋಗ್ತಾ ಇರ್ತೀವಲ್ಲ, ಆ ಗುರಿನೇ ಅಲ್ಲಿಲ್ಲ ಅಂತಂದರೆ ಸರ್, ನೀನು ಬಂದಿದ್ದೇ ನಿರಾರ್ಥಕ. ನೀನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಮಾಲೆ ಹಾಕ್ಕೊಂಡಿದ್ದೀವಿ, ಒಂದು 5-6 ವರ್ಷಗಳ ತಪಸ್ಸು, ಇನ್ನೇನು ಸಿಕ್ಕೇ ಬಿಡ್ತು ಅನ್ನೋ ಟೈಮಲ್ಲಿ ಆ ದೇವಸ್ಥಾನನೇ ಅಲ್ಲಿಲ್ಲ ಅಂತ ಅಂದ್ಬಿಟ್ರೆ ಏನಾಗಬೇಕು? ನನಗೆ ಆ ಭಾವನೆ ಕತ್ತಲು ಮನಸ್ಸು, ಮೈ ಹೊರಗೆ ಒಳಗೆ ಎಲ್ಲ ಕೂಡ ಇದು ಹಿಂಗಾಗೋಯ್ತಲ್ಲ ನನ್ನ ಹಣೆ ಬರ ಅಂತ ಅಂದ್ಕೊಂಡು 1-2 ತಿಂಗಳು ನನ್ನೊಂಥರ ಅಯೋಮಯ ಸ್ಥಿತಿ. ಏನಕ್ಕೆ ಬದುಕಬೇಕು ಅನ್ನೋವಂಥದ್ದು ಒಂದು ನೋಡಿ. ನಾಲ್ಕು ಬಡತನ ಗೆದ್ದರೆ ಸಾಕು ಅಂತ ಅಂದ್ಕೊಂಡಿದ್ದು. ಒಂದು ಲೈಫು ಗೆದ್ದಾದಮೇಲೆ ಇನ್ನೇನೋ ಬೇಕು. ಅದಕ್ಕೆ ಇದ್ದುದೆಲ್ಲವ ಬಿಟ್ಟು ಇರುವುದರೆಡೆಗೆ ತುಡಿಯೋದೇ ಜೀವನ. ಅದು ನೋಡಿ, ಇದು ಸಿಕ್ಕಿದ ಮೇಲೆ ಇನ್ನೇನೋ ಬೇಕು ಅನಿಸುತ್ತೆ ನನಗೆ. ಆವಾಗ ನಾನು ಇನ್ನೇನಾದ್ರು ಬೇಕಲ್ಲ, ಒಂದು ಗುರಿನ ಫಿಕ್ಸ್ ಮಾಡ್ಕೋಬೇಕಲ್ಲ ಅಂತ. ಅಷ್ಟೊತ್ತಿಗೆ 2010-11 ಆಯಿತು.
ವಿಷ್ಣು ಸರ್ ಹೆಸರಲ್ಲಿ ನನಗೆ ನಿರೀಕ್ಷೆಗಳಿದ್ದಿದ್ದು, ಅವರ ಫ್ಯಾನ್ಸು ಲಕ್ಷಾಂತರ ಜನ ಇದ್ದಾರೆ. ಲಕ್ಷಾಂತರ ಜನ ಫ್ಯಾನ್ಸ್ ಇದ್ದಬೇಕಾದ್ರೆ ಅವರಿಗೆ ಭಾಳ ದೊಡ್ಡ ಗೌರವಗಳು, ಕರ್ನಾಟಕ ರತ್ನ ಅನೌನ್ಸ್ ಆಗಬೇಕು, ಅವರ ಹೆಸರಲ್ಲಿ ಪ್ರಶಸ್ತಿಗಳು ಆಗಬೇಕು, ಅವರಿಗೆ ಪದ್ಮಶ್ರೀ ಸಿಗಬೇಕು, ಸೊ ಇವರ ಹೆಸರಲ್ಲಿ ರಸ್ತೆಗಳಿಗೆ ನಾಮಕರಣಗಳಾಗಬೇಕು, ಎಷ್ಟೊಂದು ಯೋಜನೆಗಳು ಇವರ ಹೆಸರಲ್ಲಾಗಬೇಕು, ಏನಾಗ್ತಿದೆ ಅಂತ ಕಾಯ್ತಾ ಇದ್ದೀನಿ. ಒಂದು ಭಾರತಿ ಮೇಡಮ್ ಅವರು, ಅನಿರುದ್ಧ ಅವರು ಅವರೆಲ್ಲನೂ ಹೋಗಿ ಒಂದು ರಸ್ತೆ ನಾಮಕರಣ ಅಂತ 14 ಕಿಲೋಮೀಟ್ರದ್ದು ಒಂದು ಅನೌನ್ಸ್ ಮಾಡಿಸಿದ್ರು. ಅಲ್ಲಿಗೆ ನಿಂತೋಗ್ಬಿಡ್ತು. 1 ತಿಂಗಳಾಯಿತು, 2 ತಿಂಗಳಾಯಿತು, ವರ್ಷ ಆಯಿತು, 2 ವರ್ಷ ಆಯಿತು, ಏನು ವಿಷಯನೇ ಇಲ್ಲ. ನಾನು ಯಾಕೆ ಹಿಂಗೆ ಆಗ್ತಿದೆ ರಸ್ತೆ ವಿಚಾರ ಹೇಳ್ತಿರೋದು, ಅದು ಅಲ್ಲ, ರಸ್ತೆ ಆದಮೇಲೆ ಇನ್ನೇನೂ ಆಗಲಿಲ್ಲ ಅವ್ರ ವಿಷಯದಲ್ಲಿ ಅಂತ. ಆವಾಗ ಸಂಭ್ರಮಗಳಲ್ಲಿ ಎಲ್ಲ ಕಡೆಗೆ ಆಗಬೇಕಲ್ಲ, ಏನೂ ಆಗ್ತಾ ಇರಲಿಲ್ಲವಲ್ಲ ಅಂತ ಹೇಳಿ 2011ರಲ್ಲಿ ನಾನೊಂದು ಕಾರ್ಯಕ್ರಮ ಮಾಡಿದೆ ಡಿಸೆಂಬರ್ಗೆ. ಅನಂತಕುಮಾರ್ ಅವರು, ನಾನು ಆ್ಯಕ್ಚುಲಿ ಅಷ್ಟೊತ್ತಿಗೆ ಒಂದು ಪಕ್ಷದಲ್ಲಿದ್ದೆ. ಅನಂತಕುಮಾರ್ ಅವ್ರನ್ನ ಕರೆದೆ, ಭಾರತಿ ಮೇಡಮ್ ಅವ್ರು ಬಂದಿದ್ದರು, ಅರಕಲಗೂಡು ಮಂಜು ಶಾಸಕರು ಸಚಿವರು ಅವ್ರು ಬಂದಿದ್ದರು, ಪದ್ಮನಾಭ ಗುರುಗಳು ಬಂದಿದ್ದರು. ಒಂದು 4-5 ಜನನ ಸೇರಿಸಿ ಸಾಹಿತ್ಯ ಪರಿಷತ್ತಲ್ಲಿ ಕಾರ್ಯಕ್ರಮ ಮಾಡಿತು. ಕನ್ನಡ ಪುಸ್ತಕ ಇದು ಕ್ಯಾಲೆಂಡರ್ ಅಂತ ಹೇಳ್ಬಿಟ್ಟು, ಕೋಟಿಗೊಬ್ಬ ಅಂತ ಒಂದು ಕ್ಯಾಲೆಂಡ್ರು. ತೆರೆ ಮುಂದೆ ತೆರೆ ಹಿಂದೆ ನುಡಿದಂತೆ ನಡೆದ ಕೋಟಿಗೊಬ್ಬ ಅಂತ. ಸೊ ಈ ಥರದವ್ರು ಕೋಟಿಗೊಬ್ಬರು ಸಿಗ್ತಾರೆ ಅಂತ ಹೇಳ್ಬಿಟ್ಟು ಆ ಟೈಟ್ಲಿಗೆ ಒಂದು ಜಸ್ಟಿಫೈ ಮಾಡೋ ಥರ ಬರೆದು ಮಾಡಿದ್ದೆ. ಅದಾದಮೇಲೆ ನಾನು ಯಾರೋ ಒಬ್ಬ ಅಭಿಮಾನಿ ನನಗೆ ಗೊತ್ತಿಲ್ಲ, 2011ರಲ್ಲಿ ಕಾರ್ಯಕ್ರಮ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ. ಈ ನಗರದಲ್ಲಿ ಇಂದು ವಿಭಾಗಕ್ಕೆಲ್ಲ ಪತ್ರಿಕೆ ಕಳಿಸ್ಬಿಟ್ಟಿದೆ, ಅಲ್ಲೆಲ್ಲ ಪ್ರಕಟ ಆಗಿಬಿಟ್ಟಿದೆ. ಬಟ್ ಕೋರಮಂಗಲದಲ್ಲಿ ನಾನು ಆಲ್ರೆಡಿ ಪಕ್ಷದಲ್ಲಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಂದ ಒಂದಷ್ಟು ಕಾರ್ಯಕರ್ತನೆಲ್ಲನೂ ಬರ್ರ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಬಸ್ ಮಾಡಿಕೊಂಡು ಒಂದು 50 ಜನ ಕರ್ಕೊಂಡು ಸಾಹಿತ್ಯ ಪರಿಷತ್ತಿಗೆ ಇಳಿದ್ವಿ. ಅಲ್ಲಿಗೆ ಬರೋಷ್ಟಾಗಿ ಒಂದು 200-300 ಜನ ಆಲ್ರೆಡಿ ಬಂದಿದ್ದಾರೆ. ಈ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವ್ರ ಮಧ್ಯೆ ಜಗಳ ಅಂತ ಹೇಳ್ತಾಯಿದ್ರು. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು, ರವೀಂದ್ರ ಕಲಾಕ್ಷೇತ್ರ ಇಂಥ ಕಡೆಗೆ ಒಂದೇ ಒಂದು ವಿಷ್ಣುವರ್ಧನ್ ಅವ್ರ ಕಾರ್ಯಕ್ರಮ ಆಗಿರಲಿಲ್ಲ, ಒಂದು ಕಾರ್ಯಕ್ರಮ ಆಗಿರಲಿಲ್ಲ. ಅಲ್ಲಿ ಮಾಡಲಿಕ್ಕೆ ಎಲ್ಲರೂ ಕೂಡ ಒಂಥರ ಎಸಿಟೇಟ್ ಮಾಡ್ಕೊಳ್ಳೋ ಲೆವೆಲ್ಗೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ದೂರ ಇದ್ದರು. ಅಂತಕ್ಕಂಥ ನಾನು ಮೊದಲು ಕಾರ್ಯಕ್ರಮ ಅನೌನ್ಸ್ ಮಾಡಿದ್ದೆ ಅಲ್ಲಿ. ನಾನು ಅಂದ್ಕೊಂಡೆ, ಎಲ್ಲೋ ಈ ಥರದ್ದು ಒಂದಷ್ಟು ಸಮಸ್ಯೆಗಳು ಆಗ್ಬೋದು ಇಲ್ಲಿ, ಅದಕ್ಕೋಸ್ಕರ ಇಲ್ಲಿ ಬಂದಿರ್ಬೋದು ಇವರೆಲ್ಲ ಅಂತ ಅಂದ್ಕೊಂಡು ನಾನು ಭಯವಾಗಿ ಕಾಲಿಟ್ಕೊಂಡು ಒಳಗಡೆ ಹೋಗ್ತಾಯಿದ್ದೆ. ಒಬ್ಬೊಬ್ಬರೇ ಆ ಕಡೆ ಈ ಕಡೆ ಇದ್ದವರೆಲ್ಲ ಇವನೇ ಅಂದ್ಕೊಂಡು ಹತ್ರ ಬಂದರು. ಯಾರಪ್ಪ ಯಾರು ಈಗ ನೋಡ್ತಿದ್ದೆ, ನೀನೆಲ್ಲ ಹೋಗೋರು ಕಾರ್ಯಕ್ರಮ ಮಾಡ್ತಾರೋದು? ಹೌದು, ನಾವು ಅಣ್ಣನ ಯಜಮಾನ್ರ ಅಭಿಮಾನಿಗಳು ಅಂತ ಹೇಳ್ಬಿಟ್ಟು ಬಂದು ತಬ್ಕೊಂಡು ಅವತ್ತು ಒಳಗಡೆ ಹೋಗಿದ್ದು ಸರ್. ಈಚೆ ಬರೋಕ್ಕಾಗಿಲ್ಲ. ನನ್ನ ಇದಲ್ಲ ಉದ್ದೇಶ, ಅದಲ್ಲ. ವಿಷ್ಣುವರ್ಧನ್ ಅವರು ನನ್ನ ಉದ್ದೇಶ, ನಾನು ಇಷ್ಟೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ, ಪ್ರೀತಿ ಇತ್ತು. ಅವ್ರ ಹೆಸರಲ್ಲಿ ಏನೂ ಆಗ್ತಾ ಇರಲಿಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡೋಣ ಕ್ಯಾಲೆಂಡರ್ದು ಅಂತ ಹೋಗಿದ್ದು. ಅಲ್ಲಿ ಅವತ್ತು ಆ ಭಾರತಿ ಮೇಡಮ್ ಬಂದದ್ದು, ಅನಂತಕುಮಾರ್ ಅವರು ಬಂದಿದ್ದು, ಕೇಂದ್ರ ಸಚಿವರಾಗ ಅಷ್ಟೊನ್ನೆಲ್ಲ ಕರೆದು ಕಾರ್ಯಕ್ರಮ, ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದೆ, 500 ಜನ ಸೇರಿಬಿಟ್ಟಿದ್ದಾನೆ. ಸೊ ಅಭಿಮಾನಿಗಳಿಗೆ ಒಂದು ಆಪ್ಷನ್ ಥರ ಆದೆ ನಾನು. ಅಲ್ಲಿ 90 ಜನ ಬಂದ್ಬಿಟ್ಟು ನೀನು ಒಂದು ಕಾರ್ಯದರ್ಶಿ ಆಗೋ, ಈ ಸಂಘಕ್ಕೆ ಆ ಸಂಘಕ್ಕೆ ಅಂತೇಳಿ ಅವರವರೇ ಕಾರ್ಯದರ್ಶಿ ಮಾಡೋದು. ನನಗೇನು ಯೋಚನೆ ಮಾಡೋದು, ಒಂದು ಫ್ಲೋನಲ್ಲಿ ತಳ್ಳುತ್ತಾ ಇದ್ದಾರೆ. ನನಗೆ ಏನಂತ ಯೋಚನೆ ಮಾಡಬೇಕು ಅನ್ನೋಂಥ ಗೊತ್ತಿಲ್ಲ. ಅಲ್ಲೆಲ್ಲೋ ಕಾರ್ಯದರ್ಶಿ ಆದೆ. ಅದಾದಮೇಲೆ ಅಲ್ಲೊಂದಷ್ಟು ಸಮಸ್ಯೆಗಳು. ಸೊ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದು ಸಂಘನೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಯಾರ್ಯಾರು ಹೇಳ್ತಾ ಇದ್ದಾರೆ. ನಾನು ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಹೇಗಾಯಿತು ಅಂದರೆ ನೋಡಿ, 10 ವರ್ಷ ಆಗೋಯ್ತು. ನನ್ನ ಜೀವನದ ದಿಕ್ಕೇ ಬದಲಾಗೋಯ್ತು. ಸೀದಾ ಉದ್ಯಮಿ ಶ್ರೀನಿವಾಸ ಹೋಗ್ಬಿಟ್ಟ. 30 ರೂಪಾಯಿ ಇಟ್ಕೊಂಬಂದವನು ಇಷ್ಟೆಲ್ಲ ದೊಡ್ಡ ಕಂಪ್ನಿ ಕಟ್ಕೊಂಡಿದ್ದೀನಿ, ಅದು ಲೆಕ್ಕನೇ ಇಲ್ಲ ಯಾರಿಗೂ. ವಿಷ್ಣುವರ್ಧನ್ ಅವರಿಂದ ಬೆಳೆದು ಬಿಟ್ಟ ಅನ್ನೋ ಮಟ್ಟಕ್ಕೆ. ಸೊ ಇದು ಕಲ್ಚರಲ್ಲಿ ಇಂಪ್ಯಾಕ್ಟ್ ಆಗೋಯ್ತು. ಇದು ನನ್ನ ಶ್ರಮ, ನನ್ನ ಫುಟ್ಪಾತ್ ಬದುಕು ಯಾರಿಗೂ ಇಂಪಾರ್ಟೆಂಟೇ ಆಗಿಲ್ಲ. ಇದೆಲ್ಲ ಆಗಿರೋದು 2011ರಲ್ಲಿ. ಬಟ್ ನಾನು 2005ರಲ್ಲಿ ಕಂಪ್ನಿ ಕಟ್ಟಿದ್ದೀನಿ. 2000ರಿಂದ 2003 ತನಕ ಫುಟ್ಪಾತ್ ಮೇಲೆ ಮಲಗಿದ್ದೀನಿ ನಾನು. ಯಾವುದೂ ಮ್ಯಾಟ್ರ್ ಆಗಲಿಲ್ಲ. ವಿಷ್ಣುವರ್ಧನ್ ಅವರಿಂದ ಇವನು ಬೆಳೆದುಬಿಟ್ಟ ಅನ್ನೋ ಮಟ್ಟಕ್ಕೆ ಅಷ್ಟು ಕೆಲಸಗಳು. ಅಂದರೆ ಆ ಥರದ್ದೇ ಕೆಲಸಗಳನ್ನು ಮಾಡಿದ್ದು. ಫ್ಯಾನ್ಸ್ ಏನೆಲ್ಲ ಮಾಡ್ತಾರೋ ಅದನ್ನು ಬಿಟ್ಟು ಒಂದಷ್ಟು ಸಸಿ ನೆಡುವಂಥದ್ದು, ಒಂದಷ್ಟು ಶಾಲೆಗಳ ಜೀರ್ಣೋದ್ಧಾರ ಮಾಡುವಂತಹದ್ದು. ಅಲ್ಲೆಲ್ಲ ಒರಿಸ್ಸಾದಲ್ಲೇ ಪುರಿ ಬೀಚಲ್ಲಿ ಅವ್ರದ್ದೊಂದು ಮರಳು ಶಿಲ್ಪಾಕೃತಿ ಮಾಡಿಸುವಂಥದ್ದು, ವಿಶೇಷವಾದ ಕವರನ್ನು ತರಕ್ಕೆ ಪ್ರಯತ್ನ ಪಟ್ಟಿಂಥದ್ದು, ಅವರ ಬರ್ತ್ಡೇನ ಆದರ್ಶ ದಿನವಾಗಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದು, ಅವರ ಸ್ಮಾರಕಕ್ಕೋಸ್ಕರ ಹೋರಾಟ ಮಾಡಿದ್ದು, ಅವರ ಕರ್ನಾಟಕ ರತ್ನ ಸಿಕ್ಕಿಲ್ಲ ಅನ್ನೋಂತಹ ಒಂದು ದೊಡ್ಡ ಧ್ವನಿಯಾಗಿ ನಿಂತದ್ದು. ಸೊ ಈ ಥರದ್ದೆಲ್ಲ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ನನಗೆ ಅರಿವಿಲ್ಲದೆ ನಾನು ತುಂಬ ದೂರ ಬಂದುಬಿಟ್ಟೆ. ಒಂದಷ್ಟು ಜನರ ನಿರೀಕ್ಷೆಗಳಿದಾವಲ್ಲ ಸರ್, ಭಾಳ
ಭಯ ಹುಟ್ಟಿಸುತ್ತವೆ ಒಂದೊಂದು ಸಲ ನನಗೆ. ಏನೂ ಮಾಡದೇ ಇದ್ದರೆ ಅಯ್ಯೋ ನಾವು ಹೋಗ್ಬಿಡ್ತೀವಿ ಅನ್ನೋಷ್ಟು ಭಯ ಹುಟ್ಟಿಸ್ಬಿಡ್ತವೆ ಒಂದೊಂದು ಸಲ. ಅದಕ್ಕಾದ್ರೂ ಏನಾದರೂ ಮಾಡ್ತಾ ಇರಬೇಕನ್ನೋ ಅನಿಸ್ಬಿಡುತ್ತೆ. ಒಂದೊಂದು ಸಲ ಎಲ್ಲ ಸಾಕಪ್ಪ ಅಂತ ಹೊಟ್ಬಿಡ್ತೀನಿ ನಾನು. ಆದರೂ ಮತ್ತೆ ಹೇಳ್ಕೊಂಬಂದು ಅಲ್ಲೇ ನಿಲ್ಲಿಸ್ತಾರೆ. ಬಟ್ ಈಗ ತುಂಬ ನಾನು ಒಂದಷ್ಟು ಸಿದ್ಧಾಂತಗಳಿಂದ ಬಂದಂಥವನು. ಅದರಿಂದ ನನಗೆ ವ್ಯಕ್ತಿ ಪೂಜೆಗಿಂತ ತತ್ವ ಪೂಜೆಗಳ ಮೇಲೆ ನಂಬಿಕೆ. ಆದ್ದರಿಂದ ನಾನು ಇದನ್ನೆಲ್ಲ ನಿಲ್ಲಿಸ್ತೀನಿ. ಇನ್ನೊಂದೇ ಒಂದು ಅಭಿಮಾನ ಕ್ಷೇತ್ರ ಅಂತ ನಾನು ಸುದೀಪ್ ಸರು ಮಾಡ್ತಾಯಿದ್ದೀವಿ. ಅದಾದಮೇಲೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ, ಅದಾದಮೇಲೆ ಅವರ ಆದರ್ಶಗಳೇನಿದ್ದಾವಲ್ಲ ಅವುಗಳಿಗೆ ಅರ್ಥ ಬರೋ ಥರ ಒಂದಷ್ಟು ಸಾಮಾಜಿಕ ಕೆಲಸಗಳು ಅವರ ಅಭಿಮಾನಿಗಳು ನಾವು ಎಲ್ಲ ಮಾಡ್ಕೊಂಡು ಹೋದರೆ ಸಾಕು. ಇನ್ನೂ ಮೆರೆಸ್ಬೇಕಾಗಿಲ್ಲ, ಇನ್ನೂ ಅವರಿಗೆ ಅದು ಬೇಕು ಇದು ಬೇಕು ಅಂತಾರೆ ಕೇಳಬೇಕಾಗಿಲ್ಲ. ಮತ್ತು ಅವ್ರ ವಿಷಯದಲ್ಲಿ ವಿವಾದಗಳನ್ನು ಮಾಡಬೇಕಾಗಿಲ್ಲ. ಮತ್ತು ವಿವಾದಗಳ ಕಾರಣಕ್ಕೆ ವಿಷ್ಣುವರ್ಧನ್ ಅವರ ಹೆಸರು ಮುನ್ನೆಲೆಗೆ ಬರಬೇಕಿಲ್ಲ. ಸೊ ಅದೊಂದು ಸಂಭ್ರಮವಾಗಿರಬೇಕು, ಅದೊಂದು ಗೌರವವಾಗಿರಬೇಕು. ಆ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಒಂದಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಹೀಗೆ ವಿನಾಕಾರಣ ಇಲ್ಲಿ ಬಂದವನು ವಿಷ್ಣು ಸೇನಾ ಸಮಿತಿಯ ದಂಡನಾಯಕನಾಗಿ ಇದ್ದೀನಿ ಸರ್. ಈ ಅಭಿಮಾನ ಕ್ಷೇತ್ರ ಸುದೀಪ್ ಅವ್ರ ಜೊತೆಗೆ ಸೇರ್ಕೊಂಡು ಮಾಡುವಂಥದ್ದು ಏನದು ಆ್ಯಕ್ಚುಲಿ? ಎಲ್ಲಿ ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಅದು ಅಂದರೆ ಈ ಸಮಾಧಿ, ಈಗ ಒಂದು ಕಡೆ ಸಮಾಧಿ ಆಗಿರುವಂಥ ಅಂದರೆ ಅವರ ಅಂತ್ಯಕ್ರಿಯೆ ಆಗಿರುವಂಥ ಜಾಗ ಒಂದು ಕಡೆ, ಅವರ ಒಂದು ಸ್ಮಾರಕ ಒಂದು ಕಡೆ ಇದೆ ಅಲ್ವಾ? ಇದ್ರ ಮಧ್ಯೆ ಈಗ ನೀವು ಅಭಿಮಾನ ಕ್ಷೇತ್ರ ಮಾಡ್ತಾಯಿದ್ದೀರಾ ಅಂದರೆ ಒಂದು ಸ್ವಲ್ಪ ಗೊಂದಲ ಹುಟ್ಟಿಸುವಂಥ ಬೆಳವಣಿಗೆಗಳು ಭಾಳಷ್ಟು. ಯಾರಿಗಾದರೂ ಅನಿಸುತ್ತೆ ಇದು ಗೊಂದಲ ಅಂತ. ಇದು ಯಾವುದು ಉದ್ದೇಶಪೂರ್ವಕವಾಗಿದ್ದಲ್ಲ. ಒಂದು ಅಭಿಮಾನ ಸ್ಟುಡಿಯೋದಲ್ಲಿ ಅವರಿಗೆ ಅಂತ್ಯ ಸಂಸ್ಕಾರ ಆಗಿತ್ತು. ಅಲ್ಲಿ 7-8 ವರ್ಷಗಳ ಕಾಲ ಕಾದು ಅಲ್ಲಿ ಏನಾದ್ರು ಆಗಿದ್ದಿದ್ರೆ ಇದೇನೂ ಆಗ್ತಾನೇ ಇರಲಿಲ್ಲ. ಅಲ್ಲಿ ಕೊಡಲಿಲ್ಲ. ಕಾದು ಭಾರತಿ ಮೇಡಮ್ ಅವರು ಮೈಸೂರಿಗೆ ಹೋಗ್ತೀನಾದ್ರು. ಇಲ್ಲಿ ಬೆಂಗಳೂರಿನ ಅಭಿಮಾನಿಗಳು ಅದಕ್ಕೆ ಭಾವನಾತ್ಮಕವಾಗಿ, ನಾನಿಲ್ಲಿ ನೆಪ ಮಾತ್ರ ಅಷ್ಟೇ, ಎಲ್ಲ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳು ಇದ್ರ ಪರವಾಗಿ ನಿಂತುಬಿಟ್ರು. ಇಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ವಿಧಿ ಇಲ್ಲದೆ ನಾನು ಕೂಡ ಅದರ ಹೋರಾಟದಲ್ಲಿ ಗುರುತಿಸ್ಕೊಂಡೆ. ಮಾಧ್ಯಮದವ್ರ ಹತ್ರ ಮಾತನಾಡ್ತಾ ಅದರ ನೇತೃತ್ವವನ್ನೇ ತಗೊಳ್ಳೋ ಥರ ಆಗೋಗ್ಬಿಟ್ಟಿತ್ತು. ಸೊ ಅದಾದಮೇಲೆ ರಾತ್ರೋರಾತ್ರಿ ನೆಲಸಮ ಆಗೋಯಿತು. ನೆಲಸಮ ಆದಾಗ ಬೆಂಗಳೂರಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಜಾಗ ಇಲ್ಲ ಅನ್ನೋಂಥದ್ದು. ಇಲ್ಲಿ ಸಮುದಾಯಗಳಿಗೆ, ಸೇಟ್ಗಳಿಗೆ, ಬೇರೆ ಬೇರೆ ಭಾಷೆಗಳಿಗೆ ಎಕರೆಗಟ್ಟಲೆ CA ಕೊಡ್ತಾಯಿದ್ದಾರೆ, ಜಾಗಗಳನ್ನು ಕೊಡ್ತಾಯಿದ್ದಾರೆ. ಅಂಥದ್ರಲ್ಲಿ ವಿಷ್ಣುವರ್ಧನ್ ಅವರಿಗೆ ಒಂದು 10 ಗುಂಟೆ ಜಾಗ ಕೊಡಲಿಕ್ಕೆ ನಿಮ್ಮ ಹತ್ರ ಬಡತನ ಇದೆ ಅಂತಂದರೆ ಇದು ಸರಿಯಲ್ಲ ಅಂತ ಹೇಳಿ ಒಂದು ಹಠ ಆಗೋಯ್ತು ಅದು. ಸೊ ಅದಕ್ಕೆ ನಾವು ಸಿಕ್ಕಾಪಟ್ಟೆ ತುಂಬ ಹೋರಾಟ ಮಾಡಿದ್ವಿ. ಕೊನೆಗೆ ಸರ್ಕಾರದಿಂದ ಕೂಡ ಅದನ್ನು ಮುಟ್ಟುಗೋಲು ಹಾಕ್ಕೋಬೇಕು ಅನ್ನೋಂಥ ಪ್ರಯತ್ನವನ್ನು ಕೂಡ ಆಯಿತು. ಅದು ಇನ್ನೂ ನಡೀತಾ ಇದೆ. ಆದರೆ ಈ ಮಧ್ಯೆ ಇದು 15 ವರ್ಷ ಆಗೋಗಿದೆ. 15 ವರ್ಷದಲ್ಲಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಬೆಂಗಳೂರು, ಈಗ ನೀವು ಬೀದರು, ಬಳ್ಳಾರಿ, ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬರುವಂಥವ್ರು ಸೀದಾ ಯಾರೂ ಮೈಸೂರಿಗೆ ಹೋಗಲ್ಲ, ಬೆಂಗಳೂರಿಗೆ ಬರ್ತಾರಲ್ವ. ಆ ಬೆಂಗಳೂರಿಗೆ ಬರೋರು ಇಲ್ಲಿ ವಿಷ್ಣುವರ್ಧನ್, ಇಲ್ಲಿ ಪುನೀತ್ ಅವ್ರು ಸಿಗ್ತಾರೆ, ಅಂಬರೀಷ್ ಅವ್ರು ಸಿಗ್ತಾರೆ, ರಾಜ್ಕುಮಾರ್ ಅವ್ರು ಸಿಗ್ತಾರೆ, ಪಾರ್ವತಮ್ಮ ಅವ್ರು ಸಿಗ್ತಾರೆ. ವಿಷ್ಣುವರ್ಧನ್ ಅವ್ರಿಗೆ ಮಾತ್ರ ಮತ್ತೆ ಮೈಸೂರಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಮತ್ತೆ 200 ಕಿಲೋಮೀಟ್ರ್ ಹೋಗಲಿಕ್ಕೆ, 200 ಕಿಲೋಮೀಟ್ರ್ ಬರಲಿಕ್ಕೆ. ಆ ಕಾರಣಕ್ಕೆ ಅವ್ರಿಗೊಂದು ದರ್ಶನ ಕೇಂದ್ರ ಬೇಕು ಅಂತ ಅಂದ್ಕೊಂಡೆ ಬೆಂಗಳೂರಲ್ಲಿ. ಸೊ ಇಲ್ಲಿ ವಿಷ್ಣುವರ್ಧನ್ ಅವರು ರಾಜಧಾನಿಗೆ ಬಂದಂಥವ್ರಿಗೆ, ರಾಜಧಾನಿಗೆ ಬಂದವರೆಲ್ಲ ಮೈಸೂರಿಗೆ ಹೋಗೋಕ್ಕಾಗಲ್ಲ. ಆದರೆ ಬಂದಂಥವರೆಲ್ಲರೂ ಕೂಡ ಈ ದರ್ಶನ ಕೇಂದ್ರಕ್ಕೆ ಬಂದರೆ ವಿಷ್ಣುವರ್ಧನ್ ಅವರು ಒಂದಷ್ಟು ನೆನಪುಗಳು ಮತ್ತೆ ಅವ್ರ ಮನಸ್ಸಲ್ಲಿ ಮೂಡ್ತವೆ. ವಿಷ್ಣುವರ್ಧನನ್ನು ಮತ್ತೆ ನಾವು ಜನರ ಮಧ್ಯೆ ಜೀವಂತವಾಗಿ ಇಟ್ಟಂಗೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಬೆಂಗಳೂರಲ್ಲಿ ಬೇಕೇ ಬೇಕು ಅಂತ ಅಂದ್ಕೊಂಡ್ವಿ. ಈ ವಿಷ್ಣುವರ್ಧನ್ ಅವರ ಅಭಿಮಾನ ಸ್ಟುಡಿಯೋ ಪುಣ್ಯಭೂಮಿ ಏನಿದೆ ಅದು ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ. ಅದು ಹೋರಾಟ ಅಂತೂ ಜಾರಿಯಲ್ಲಿದೆ. ಅದು 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ಆದರೆ ಈಗ ಶಕ್ತಿ ಇದೆ, ನನಗೂ ಶಕ್ತಿ ಇದೆ, ಸುದೀಪ್ ಅವ್ರಿಗೆ ಶಕ್ತಿ ಇದೆ, ನೈಸ್ ಕೇಣಿಯವ್ರ ಜೊತೆಯಾಗಿದ್ದಾರೆ. ಇಷ್ಟು 3 ದಿಕ್ಕುಗಳಲ್ಲೂ ಕೂಡ ನಾವು ಒಂದ್ಸಲ ಸಮರ್ಥರಿರೋದ್ರಿಂದ ಇದೊಂದು ಅದಕ್ಕೆ ಪರ್ಯಾಯ ಅಲ್ಲ. ಇದು ಒಂದು ದರ್ಶನ ಕೇಂದ್ರವಾಗಿ ಮಾಡಿಟ್ಬಿಟ್ರೆ ಒಂದು ವೇಳೆ ಅದು ಇರಲಿ ಬಿಡಲಿ ಇದಂತೂ ಇರುತ್ತೆ, ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅದು ಬಗೆಹರಿದಾಗ ಅದಕ್ಕಿರುವಂಥ ಪಾವಿತ್ರ್ಯತೆ ಅದಿದ್ದೇ ಇರುತ್ತೆ. ಅದಾದಮೇಲೆ ಇಲ್ಲಿ ಪುತ್ಥಳಿ ಒಂದು 25 ಅಡಿದು ಪುತ್ಥಳಿ ಇರುತ್ತೆ. ಇಲ್ಲಿ ಬರೋರು ಬಂದು ಹೋಗ್ತಾರೆ. ಇದೊಂದು ಟೂರಿಸ್ಟ್ ಪ್ಲೇಸ್ ಥರ ಆಗುತ್ತೆ. ಈಗ ರಾಜ್ಕುಮಾರ್ ಅವ್ರದ್ದು ಅವರ ಸಮಾಧಿ ಇದ್ದರೂ ಕೂಡ ಅವ್ರು ಎಲ್ಲೇ ಪುತ್ಥಳಿ ಕಂಡ್ರು ಕೂಡ ಗೌರವದಿಂದ ಅದು ನೋಡ್ತಾರೆ. ಇಲ್ಲಿ ಜಯನಗರದಲ್ಲಿ ಒಂದಷ್ಟು ದೊಡ್ಡದು ಪುತ್ಥಳಿ ಇದೆ, ಒಂದು 14 ಅಡಿದು ಪುತ್ಥಳಿ. ಅದೇನು ಈಗ 20 ಅಡಿ ಪುತ್ಥಳಿ ಮಾಡೋದು, 23 ಅಡಿ ಮಾಡ್ತಿದ್ದಾರೆ. ಸೊ ಹಾಗೆ ಇನ್ನೊಂದು ಪುತ್ಥಳಿ ಇಲ್ಲ ವಿಷ್ಣುವರ್ಧನ್ ಅವರ ಹೆಸರಲ್ಲೂ ಕೂಡ ಆಗ್ತಿದೆ. ಅಲ್ಲೇ ಸ್ಮಾರಕ ಇದ್ದರೂ ಕೂಡ ಇನ್ನೊಂದು ಪುತ್ಥಳಿ ಆಗ್ತಿದೆ ಅಷ್ಟೇ. ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಏನು ಕೊಡಬೇಕಾಗಿಲ್ಲ. ಆದರೆ ಸಮರ್ಥರಿದ್ವಿ. ಪದೇ ವಿಷ್ಣುವರ್ಧನ್ ಅವ್ರ ವಿಷಯ ವಿವಾದದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುದೀಪ್ ಸರ್ ಯೋಚನೆ ಮಾಡಿ
ಇದಕ್ಕೊಂದು ಲಾಜಿಕಲ್ ಎಂಡ್ ಕೊಡ್ತಾಯಿದ್ದೀವಿ ಅಷ್ಟೆ. ಓಕೆ, ಈ ವ್ಯಕ್ತಿ ಪೂಜೆ ಬೇಡ, ತತ್ವಗಳ ಪೂಜೆ ಆಗಬೇಕು ಅಥವಾ ತತ್ವಗಳನ್ನ ಅಳವಡಿಕೆ ಆಗಬೇಕು ಅಂತ ಹೇಳಿದ್ರಲ್ಲ ನೀವು. ವಿಷ್ಣುವರ್ಧನ್ ಅವರ ಯಾವ ತತ್ವಗಳು, ಏನು ತತ್ವಗಳು? ಅವ್ರ ಸಿನಿಮಾಗಳ ತತ್ವಗಳ, ಅವರ ವೈಯಕ್ತಿಕ ನನಗೆ ತುಂಬ ಇಷ್ಟ. ಓಕೆ, ವೈಯಕ್ತಿಕ ಇಷ್ಟ. ಒಂದು, ಅವರು ಮಹಿಳೆಯರನ್ನು ಗೌರವಿಸಿದ ರೀತಿ ಇದೆಯಲ್ಲ, ಕನ್ನಡ ಚಿತ್ರರಂಗದ ಮಟ್ಟಿಗೆ ಅಥವಾ ಭಾರತೀಯ ಚಿತ್ರರಂಗದಲ್ಲಿ ಅಷ್ಟೊಂದು ಗೌರವ ಕೊಟ್ಟಂಥವ್ರಿಲ್ಲ. ತನ್ನ ಶ್ರೀಮತಿಯನ್ನು ಅವರು ತಾಯಿ ಅಂತ ಕರೀತಾ ಇದ್ರದ್ದು. ಮತ್ತು ಅವರು ತನಗೆ ಮಕ್ಕಳಿಲ್ಲದೆ ಹೋದಾಗ ದತ್ತು ತೊಗೊಂಡಿದ್ದು ಗಂಡು ಮಕ್ಕಳನ್ನಲ್ಲ, ಇಬ್ಬರು ಹೆಣ್ಣು ಮಕ್ಕಳನ್ನೇ. ಮತ್ತು ತುಂಬ ಕಡೆಗೆ ಅವ್ರು ಹೇಳ್ತಾ ಇರುವಂಥದ್ದು, ಯಾವ ವ್ಯಕ್ತಿ ಹೆಣ್ಮಕ್ಳು ಗೌರವ ಕೊಡ್ತಾನೋ ಅವ್ನು ಚೆನ್ನಾಗಿರ್ತಾನೆ ಅನ್ನೋಂಥ ಮಾತನ್ನು. ಅಂದರೆ ಈ ಹೆಣ್ಣಿಗೆ ಯಾವತ್ತೂ ಪ್ರಾಧಾನ್ಯತೆ ಕೊಡ್ತಾಯಿದ್ರು. ಮತ್ತು ಅವ್ರ ಸಿನಿಮಾದಲ್ಲಿ ಮುತ್ತಿನಾರ ತೊಗೊಳ್ಳಿ, ಈ ಬಂಧನ ಸಿನಿಮಾ ತೊಗೊಳ್ಳಿ, ಅವರು ಹೀರೋಯಿನ್ನನ್ನು ನೀವು ತಾವು ಅಂತಲೇ ಸಂಬೋಧಿಸ್ತಾ ಇರ್ತಾರೆ. ಇವತ್ತು ಹೀರೋಯಿನ್ನನ್ನು ಯಾವೆಲ್ಲ ನಡ್ಸ್ಕೋತೀವಿ ನಾವು ಗೊತ್ತಿದೆ ದುಡ್ಡು ಮಾಡಲಿಕ್ಕೆ. ಅಂಥದ್ರ ಮಧ್ಯೆ ಹೀರೋಯಿನ್ನು ಕೂಡ ಒಂದು ಬಹುವಚನದಲ್ಲಿ ಕರೆಯುವಂಥ ಏಕೈಕ ನಟ ವಿಷ್ಣುವರ್ಧನ್ ಅವರಾಗಿದ್ದರು. ಅದು ಒಂದು ಹೆಣ್ಣಿನ ವಿಷಯದಲ್ಲಿ. ಎರಡನೇ ವಿಷಯದಲ್ಲಿ ಒಂದು ಸಹನೆ ವಿಷಯದಲ್ಲಿ ವಿಷ್ಣುವರ್ಧನ್ ಅವರಿಗೆ ಮ್ಯಾಚೇ ಇಲ್ಲ. ವಿಷ್ಣುವರ್ಧನ್ ಅವರಿಗೆ ಬದುಕು ಕಲಿಸಿದ್ದಿದೆಯಲ್ಲ ಸರ್, ಅವ್ರ ಮನೆಯಿಂದ ಆಚೆ ಬಂದ್ರೇ ಕಲ್ಲು ಬೀಳ್ತಾಯಿತ್ತು ಅನ್ನೋಂಥ ಸ್ಥಿತಿ. ಅಂತಹ ಸ್ಥಿತಿಯಿಂದ ಅವರು ಪ್ರತಿ ದಿವಸ ಬದುಕಬೇಕಾಗಿತ್ತು. ಆದರೆ ಎಂದೂ ಕೂಡ ಅವರು ನನಗೂ ಒಂದು ಸೇನೆ ಇದೆ, ನಾನು ತಿರುಗಿ ಬೀಳ್ತೀನಿ ಅಂತ ಪ್ರಯತ್ನ ಮಾಡಲಿಲ್ಲ. ಅವರು ಎಷ್ಟು ನೋವು ಕೊಡ್ತಿರೋ ಕೊಡಿ ಅಂತ ಹೇಳಿ ತನ್ನ ನಗುಮುಖದಿಂದನೇ ಅದನ್ನು ಎದುರಿಸಿದರು. ಮತ್ತು ಅವರ ಒಂದು ಸ್ಟೇಟ್ಮೆಂಟು, ಭಾಳ ಫೇಮಸ್ ಸ್ಟೇಟ್ಮೆಂಟು, ಹೊಡೆಯೋನು ಗ್ರೇಟ್ ಅಲ್ಲ, ಒಡಿಸ್ಕೊಂಡು ಎದ್ದು ನಿಲ್ಲೋನು ಗ್ರೇಟು ಅಂತ ಹೇಳ್ತಾರೆ. ಎಂಥ ಇನ್ಸ್ಪಿರೇಷನ್ ಅಂತಂದರೆ, ಎಲ್ಲ ಅಭಿಮಾನಿಗಳು ತಮಗೆ ಸೋಲಾದಾಗ ನೀನು ಸೋಲಿಸ್ದವನು ಗ್ರೇಟ್ ಅಲ್ಲ, ಸೋತರು ನಾನು ಗೆಲ್ತೀನಲ್ಲ ನಾನು ಗ್ರೇಟು ಅಂತ ಅಂದ್ಕೊಂಡು ಬದುಕಕ್ಕೆ ಶುರು ಮಾಡಿಬಿಟ್ರು ಎಲ್ಲ ಅಭಿಮಾನಿಗಳು. ಅದು ಅವರ ಸಹನೆ ಇತ್ತಲ್ಲ, ಯಾವತ್ತೂ ತಿರುಗಿಬಿಡಲಿಲ್ಲ. ಅವರು ತನ್ನ ನಗು ಮಾತ್ರದಿಂದ ಎಲ್ಲವನ್ನು ಗೆಲ್ಲಕ್ಕೆ ಟ್ರೈ ಮಾಡಿದರು. ಮೂರನೇದು ಒಂದು ಸಂಸ್ಕಾರ. ಯಾವ ವಿವಾದಗಳಲ್ಲೂ ಕೂಡ ಅವರು ಈ ನಟಿಯರ ವಿಷಯಗಳಲ್ಲೇ ಇರ್ಬೋದು, ಅಸಭ್ಯ ವರ್ತನೆಗಳ ವಿಷಯದಿರ್ಬೋದು, ಈ ಪಾರ್ಟಿಗಳ ವಿಷಯದಲ್ಲಾಗಿರ್ಬೋದು, ಕೆಟ್ಟ ಬಟ್ಟೆ ಡ್ರೆಸ್ ಕಾರಣಕ್ಕಿರ್ಬೋದು, ಕೊಳಕು ಸಿನಿಮಾಗಳ ವಿಷಯದಾಗಿರ್ಬೋದು, ಅದೊಂದು ಸಂಸ್ಕೃತಿ ಇತ್ತಲ್ಲ ವಿಷ್ಣು ಸಂಸ್ಕೃತಿ ಅಂತ, ಅದು ಎಲ್ಲಿಗೂ ಬರೋಕ್ಕಿಲ್ಲ. ರಾಜ್ಕುಮಾರ್ ಅವ್ರ ನಂತರದಲ್ಲಿ ಸಿನಿಮಾಗಳಲ್ಲಿ ಭಾಳ ಬದ್ಧತೆಯನ್ನು ಕಾಪಾಡ್ಕೊಂಡು ಬಂದಂಥವ್ರು ವಿಷ್ಣುವರ್ಧನ್ ಅವರು. ಆ ವಿಷಯದಲ್ಲಾಗಿರೋದು ಆ ಒಂದು ಸಂಸ್ಕೃತಿ ವಿಷ್ಣುವರ್ಧನ್ ಅವರ ಸಂಸ್ಕೃತಿ. ಇನ್ನೊಂದು ಪ್ರಜ್ಞಾವಂತಿಕೆ. ವಿಷ್ಣುವರ್ಧನ್ ಅವರು ಯಾವುದೇ ವಿಷಯವನ್ನು ಮಾತನಾಡ್ತಾ ಇದ್ದರೆ ಅಲ್ಲೊಂದು ವಿಚಾರ ಇರ್ತಾಯಿತ್ತು. ತುಂಬ ಓದ್ಕೋತಾಯಿದ್ರು. ನಾಡು ನುಡಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರ ಭಾಷಣಗಳನ್ನು ಕೇಳ್ತಾಯಿದ್ರೆ ಯಾವ ಆ ಕ್ಷೇತ್ರದ ಪರಿಣಿತರು ಮಾತನಾಡಲಾರದಷ್ಟು ಅಥೆಂಟಿಕ್ಕಾಗಿ ಮಾತನಾಡಿದ್ದಾರೆ ಅವರು ಕಾವೇರಿ ತೀರ್ಪಿನ ವಿಷಯದಲ್ಲಿ, ಕಾವೇರಿ ವಿವಾದಗಳಾದಂಥ ಸಂದರ್ಭದಲ್ಲೂ ಕೂಡ ಆ ತೀರ್ಪಿನ ಅಷ್ಟು ಪುಟಗಳನ್ನು ಓದ್ಕೊಬಂದು ಮೀಡಿಯಾನ ಅಡ್ರೆಸ್ ಮಾಡ್ತಾಯಿದ್ರು. ಸೊ ಅಷ್ಟು ಸಹ ಓದಬೇಕೆ ಯಾವ ನಟರಿಗಿದೆ ಇವತ್ತಿಗೆ, ಅದು ಮಾದರಿ ಆಗಬೇಕು. ಸೊ ನಮ್ಮಲ್ಲಿ ಏನಂತಂದರೆ ತಿಳುವಳಿಕೆ ಹೆಚ್ಚಾಗಬೇಕು. ತಿಳುವಳಿಕೆ ಹೆಚ್ಚಾದಾಗ ಅಹಂಕಾರ ಕಡಿಮೆ ಆಗ್ತಾ ಹೋಗುತ್ತೆ, ನಾನತ್ವ ಕಡಿಮೆ ಆಗಿ ಬಹುತ್ವ ಜಾಸ್ತಿ ಆಗುತ್ತೆ. ಅಂತಹದ್ದು ಬರಬೇಕಂತಂದ್ರೆ ನಾವು ವಿಷ್ಣುವರ್ಧನರಾಗಬೇಕು. ಆ ಆದರ್ಶ ನನಗೆ ಇಷ್ಟ, ಅದನ್ನು ನೀವು ಕಲೀರಿ ಅಂತ. ಈ ಥರದ ತತ್ವಗಳನ್ನು ನಾನು ಅಭಿಮಾನಿಗಳಿಗೆ ಕೊಡ್ತೀನಿ. ಸಂಸ್ಕಾರ, ಆದರ್ಶ, ಸಹನೆ, ಇವೆಲ್ಲವೂ ಕೂಡ ಅವರಿಂದ ನಾವು ಕಲಿಬೇಕು. ಮತ್ತು ಹೆಣ್ಮಕ್ಕಳಿಗೆ ಅವ್ರು ಕೊಟ್ಟಂಥ ಗೌರವ, ಇದೆಲ್ಲವನ್ನು ಅವರಿಂದ ಖಂಡಿತವಾಗ್ಲೂ ಕಲೀಲೇಬೇಕು. ಅದನ್ನು ಸಿಂಬಾಲಿಕಾಗಿ ಇಟ್ಕೊಂಡು ನೀವು ಸಮಾಜಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನು ಮಾಡಿ ಅನ್ನೋಂಥ ಕರೆಯನ್ನು ನಾನು ಎಲ್ಲ ಅಭಿಮಾನಿಗಳಿಗೂ ಹೇಳುವಂಥದ್ದು. ನಾವು ಕಟೌಟ್ ಹಾಕ್ತೀವಿ, ಹಾರ ಹಾಕ್ತೀವಿ, ಜಯಕಾರ ಮಾಡ್ತೀವಿ, ಅನ್ನದಾನ ಮಾಡ್ತೀವಿ, ಆರ್ಕೆಸ್ಟ್ರಾ ಮಾಡ್ತೀವಿ. ನಾನು ಅಂಥವ್ರಿಗೆ ಸಪೋರ್ಟಾಗಿ ನಿಲ್ತೀನಿ. ಅದು ಅವರ ಮನಸ್ಥಿತಿ. ಎಲ್ಲರೂ ಒಂದೇ ಥರ ನೋಡಲಿ ಇರಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಕೆಲವರು ಇದ್ದಾರೆ, ನಿಜಕ್ಕೂ ವಿದ್ಯಾವಂತರಿದ್ದಾರೆ, ಕೆಲವರು ವಿದೇಶಗಳಲ್ಲಿದ್ದಾರೆ, ಕೆಲವರು ಉದ್ಯಮಿದಾರರಿದ್ದಾರೆ, ಕೆಲವರು ಹೈಕೋರ್ಟ್ಗೆ ಹೋದರೆ ಸಿಗ್ತಾರೆ. ನಾನು ವಿಧಾನಸೌಧಕ್ಕೆ ಹೋಗಿದ್ದೀನಿ, ಸುಮಾರು ಆ ಎಲ್ಲ ಸಚಿವರ ಆಫೀಸಿಂದ ಕೂಡ ಬಂದು ನಾನು ಮಾತನಾಡಿಸ್ತಾಯಿದ್ರು, ಸಹರ್ ಅಂತ. ಎಲ್ಲ ಅಷ್ಟು ಒಳ್ಳೆಯ ಅಭಿಮಾನಿಗಳು ವಿಷ್ಣು ಸರ್ಗಿದ್ದಾರೆ. ಅವರೆಲ್ಲರೂ ಕೂಡ ಈ ಥರದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಲಿ ಅನ್ನೋಂಥದ್ದು. ಆ ಕಾರಣಕ್ಕೋಸ್ಕರ ಯಾರ್ಯಾರು ಏನು ಮಾಡ್ತಿದ್ರು ಅದು ಮಾಡ್ಕೊಂಡೋಗಲಿ. ಆದರೆ ಪ್ರಜ್ಞಾವಂತರು ಏನಿದ್ದಾರೆ ಅವರು ಈ ಸಮಾಜವನ್ನು ಇನ್ನಷ್ಟು ಸಹನೀಯವಾಗಿಸೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನಾಗಲಿ, ಅದಕ್ಕೆ ವಿಷ್ಣುವರ್ಧನ್ ಅವರೇ ಒಂದು ಮೂರ್ತಿ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ವಂಡರ್ಫುಲ್. ಸೊ ನೀವು ಒಂದು ಮಾತನ್ನು ಹೇಳಿದ್ರಿ ಮಾತಾಡ್ತಿರ್ಬೇಕಾದ್ರೆ, ವಿಷ್ಣುವರ್ಧನ್ ಅವರಿಂದ ಬೆಳೆದ್ಬಿಟ್ಟ ಇವನು ಅನ್ನೋ ಮಾತು ಬಂತು ಅನ್ನೋ ಮಾತನ್ನು ಹೇಳಿದ್ರಿ. ಕೆಲವ್ರ ಮನಸ್ಸಲ್ಲಿ ಪ್ರಶ್ನೆ ಇರ್ಬೋದು, ವೀರಕಪುತ್ರ ಶ್ರೀನಿವಾಸ್ ಅವರು ಕನ್ನಡದ ಪರವಾಗಿ ಮಾತಾಡ್ತಾರೆ, ಸಂತೆಗಳನ್ನ ಮಾಡ್ತಾರೆ, ಓಡಾಡ್ತಾರೆ, ಎಲ್ಲರನ್ನೂ ಅವ್ರನ್ನ ಭೇಟಿ ಆಗ್ತಾರೆ. ಪ್ರಾಯಶಃ ಇವರ ಮುಂದಿನ ಅಥವಾ ಕೊನೆಯ ಗುರಿ ರಾಜಕೀಯ ಇರಬಹುದು. ಹೀಗಾಗಿಯೇ ಇದು ಒಂದು ಗ್ರೌಂಡ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ಒಂದಷ್ಟು ಊಹಾಪೋಹಗಳು ಕೆಲವೊಬ್ಬರ ಮನಸ್ಸಲ್ಲಿರ್ಬೋದು. ನಾನು ಕೂಡ ಅದನ್ನು ನಿಮಗೆ ಡೈರೆಕ್ಟಾಗಿ ಕೇಳಿದ್ದೀನಿ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಶ್ರೀನಿವಾಸು ಮುಟ್ಟಾಳ ಅಂತೂ ಅಲ್ಲ, ಅದಂತೂ ಫಿಕ್ಸು.
ನಾನು ನಿಜಕ್ಕೂ ದಡ್ಡ ಅಲ್ಲ, ನಾನು ಬುದ್ಧಿವಂತ. ಅಷ್ಟು ಬುದ್ಧಿವಂತನಾಗಿರೋನು ನಾನು ಈ ರಾಂಗ್ ರೂಟಲ್ಲಿ ಹೋಗಿ ರಾಜಕೀಯಕ್ಕೆ ಬರಬೇಕಾದ ಅಗತ್ಯ ಇಲ್ಲ. ನೇರವಾಗಿ ಹೇಳ್ತೀನಿ, ನನಗೆ ಯಾವ ಬ್ಯಾಕಪ್ಪು ಬೇಕಾಗಿಲ್ಲ. ಇರೋ ಬ್ಯಾಕಪ್ಗಳು ಸಾಕಿದೆ, ಅದನ್ನ ಹಿಡ್ಕೊಂಡು ನಾನು ಬೇಕು ಅಂದರೆ ರಾಜಕೀಯಕ್ಕೆ ಹೋಗ್ತೀನಿ. ಈ ಅಡ್ಡದಾರಿ ಯಾಕೆ ಹಿಡಿದು, ನಾನು ಆಗಲೇ ಮಾತಾಡ್ತಾ ಹೇಳ್ತೇನೆ, ನನಗೆ ಶಾರ್ಟ್ ಕಟ್ಸ್ ಇವತ್ತಿಗೂ ಗೊತ್ತಿರೋದು. ಅಡ್ಡದಾರಿ ಯಾಕೆ? ಅವ್ರನ್ನ ಬಳಸ್ಕೊಂಡು ಅಲ್ಲಿ ತನಕ ಹೋಗೋದಲ್ಲ, ನೇರವಾಗಿ ಹೋಗ್ತೀನಿ. ನಾನು ಇದೇ ಕೆಲಸವನ್ನು ಇಲ್ಲಿ ಏನು ಮಾಡ್ತೀವಿ, ಝೀರೋ ಆಗಿ ಬಂದುಬಿಟ್ಟು ನಾನು ಉದ್ಯಮ ಕಟ್ಕೊಂಡಿದ್ದೀನಿ, ಯಾರ ಸಪೋರ್ಟು ಇಲ್ಲ. ಇಲ್ಲಿ ಏನೂ ಇಲ್ಲದೆ ಅಭಿಮಾನಿ ಸಂಘ ಕಟ್ಟಿದ್ದೀನಿ, ಇಲ್ಲಿ ನಂಬರ್ 1 ಆಗೇ ಇದ್ದೀನಿ. ಏನೂ ಇಲ್ಲದೆ ಪುಸ್ತಕ ಲೋಕಕ್ಕೆ ಬಂದಿದ್ದೀನಿ, ಇಲ್ಲಿ ಯಾರೂ ಮಾಡಿದಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ರಾಜಕೀಯಕ್ಕೆ ಹೋದರೂ ಅದಾಗುತ್ತೆ, ಬಟ್ ನನ್ನ ಕ್ಷೇತ್ರ ಅಲ್ಲ ಅದು. ನನ್ನ ಆಸಕ್ತಿ, ನನ್ನನ್ನು ಅರಳಿಸ್ಬೇಕು ಅಂತಹದ್ದು ಮಾತ್ರ ನಾನು ಆಯ್ಕೆ ಮಾಡ್ಕೋತೀನಿ. ನನ್ನನ್ನು ಕೆರಳಿಸುವಂತಹ, ನನ್ನ ಇದು ಅಂತರಾತ್ಮವನ್ನು, ನನ್ನ ಆತ್ಮಸಾಕ್ಷಿಯನ್ನೇ ಕೊಂದುಕೊಳ್ಳುವಂತಹ ಕ್ಷೇತ್ರಗಳು ನನಗೆ ಬೇಡ. ಸೊ ಅದರಿಂದ ನಾನು ರಾಜಕೀಯ ಬಿಟ್ಬಿಟ್ಟಿದ್ದೀನಿ ಸರ್. ನೋಡಿ, ಇಲ್ಲಿ ಒಂದು 2-3 ಪಾಯಿಂಟ್ಗಳು ಅಂದರೆ ಅಂತಸಾಕ್ಷಿಯನ್ನು ಕೊಂದುಕೊಳ್ಳುವಂಥ ಕ್ಷೇತ್ರ, ಕೆರಳಿಸುವಂಥ ಕ್ಷೇತ್ರ, ಈ ಥರದ್ದೆಲ್ಲ ಆಗ್ಬಿಟ್ಟಿದೆ ರಾಜಕೀಯ ದುರದೃಷ್ಟವಶಾತ್. ಸೊ ಈ ಥರ ಆಗಿದೆ ಅಂಥೇಳಿ ನಿಮ್ಮಂಥ ಅಥವಾ ನಮ್ಮಂಥ ಅಥವಾ ನೋಡುವಂಥ ಪ್ರಜ್ಞಾವಂತರೆಲ್ಲ ಅದರಿಂದ ದೂರ ಉಳಿದ್ರೆ ಅಲ್ಲಿ ದುಷ್ಟರೇ ಹೋಗ್ತಾರೆ. ಅಂದರೆ ದುಷ್ಟತನದ ಇಂಟೆನ್ಷನ್, ಈಗ ಇರೋಲ್ಲ ದುಷ್ಟರು ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಇಂಟೆನ್ಷನ್ ಪ್ಯೂರಿಟಿ ಇಲ್ಲದೇ ಇರುವಂಥವ್ರು ಮೆರಿಬೇಕು, ಗಳಿಸ್ಬೇಕು, ರಾಜ್ಯಭಾರ ಮಾಡಬೇಕು, ಅಧಿಕಾರ ಮಾಡಬೇಕು, ಅದ್ರ ಮುಂದೆ ಅಂದರೆ ಅಂದರೆ ಏನು ಹೇಳಿ, ಜನಸೇವೆ ಅನ್ನೋದೇ ಮರ್ತೋಗಿದ್ದೀವಿ. ಕರೆಕ್ಟ್. ಅಧಿಕಾರ ಅನ್ನೋದು ಈಗ ಅಂದರೆ ನೀವು ಹೋಗಿ ಅಂತ ಹೇಳ್ತಲ್ಲ, ನಾನು ನಿಮ್ಮಂತೆ ಯೋಚನೆ ಮಾಡುವಂಥ ವ್ಯಕ್ತಿಗಳಿಗೆ ಈ ಪ್ರಶ್ನೆ. ನಿಮ್ಮ ಹತ್ರ ಶಕ್ತಿ ಇದೆ, ಓಕೆ, ನಿಮ್ಮ ಹತ್ರ ಒಳ್ಳೆ ಇಂಟೆನ್ಷನ್ ಇದೆ, ಪ್ರಜ್ಞಾವಂತಿಕೆ, ಬುದ್ಧಿವಂತಿಕೆ ಇದೆ, ಒಳ್ಳೆಯದಾಗಲಿ, ಸಹನಶೀಲರಾಗಬೇಕು, ವಿಷ್ಣುವರ್ಧನ ಆದರ್ಶಗಳ ಬಗ್ಗೆ ಮಾತಾಡ್ತೀರಿ. ಇದು ಒಂದು ಸಣ್ಣ ಲೆವೆಲಲ್ಲಿ ಇದು ನೀವು ಮಾಡ್ತಾ ಇರೋದು, ಸಣ್ಣ ಲೆವೆಲಲ್ಲಿ ಆಗಲ್ಲ ಅಂತಲ್ಲ. ಬಟ್ ರಾಜಕೀಯ ಅನ್ನೋದೊಂದು ಮಾಸ್ ಲೆವೆಲಲ್ಲಿ, ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳನ್ನ, ಕ್ರಾಂತಿಕಾರಕ ಬದಲಾವಣೆಗಳನ್ನ ಸ್ವಲ್ಪ ದಿನಗಳಲ್ಲಿ ತರೋಕ್ಕೆ ಅವಕಾಶ ಇರುವಂಥ ಕ್ಷೇತ್ರ. ಇದ್ರ ಬಗ್ಗೆ ನೀವು ಹೋಗಿ ಅಂತ ಆಗೇನು ಹೇಳ್ತಾ ಇಲ್ಲ ನಾನು, ಬಟ್ ಈ ಭಾವನೆ ಇದೆಯಲ್ಲ, ಈ ಭಾವನೆ ಸರಿನಾ? ಈ ಭಾವನೆ ಬದಲು ಮಾಡೋದು ಹೇಗೆ ಅನ್ನೋದು. ಅಂದರೆ ನಿಮ್ಮ ಮಾತು ಕೇಳಿ ಈಗ ಯಾರೋ ಒಬ್ಬ ಹೈಸ್ಕೂಲ್ ಹುಡುಗ, PUC ಹುಡುಗ ಅನ್ಕೋತ ನಾನು ರಾಜಕೀಯಕ್ಕೆ ಬರ್ಬೋದಾ ಅಂತಂದರೆ ಖಂಡಿತ ನಿಮ್ಮ ಮಾತು ಕೇಳಿದಾಗ ಅನಿಸುತ್ತೆ ಬೇಡ, ಅಲ್ಲಿ ನೋಡಿ ಈ ಥರ ಇದೆ ಅಂತ ಅನಿಸುತ್ತೆ. ಅಂದರೆ ಸುಳ್ಳು ಹೇಳಿ ಅಂತ ಕೂಡ ಹೇಳ್ತಾ ಇಲ್ಲ ನಾನು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಎಸ್ ನನಗೆ ಅರ್ಥವಾಯಿತು ಸರ್. ಈಗ ಒಂದು ಸೂಪರ್ ಹಿಟ್ ಸಿನಿಮಾ ಬಂದಿದೆ ಅಂದರೆ ಅದು ಎಲ್ರಿಗೂ ಇಷ್ಟವಾಗಿರಲ್ಲ, ಯಾಕಂದರೆ ಅದು ಮನಸ್ಥಿತಿಗಳದು. ನನಗೆ ಈ ಕಾಂತಾರವನ್ನು ನೀವು ಸಿನಿಮಾದಲ್ಲಿ ಬಂದು ಮನೇಲಿ TVಯಲ್ಲಿ ಹಾಕ್ಕೊಂಡು ನೋಡಿ, ಬಹುಶಃ ನಿಮ್ಗೆ ಇಷ್ಟವಾಗಲಿಕ್ಕಿಲ್ಲ. ಅದು ಥಿಯೇಟ್ರಿಕಲ್ ಫೀಲ್, ಅದು ಬೇರೆಯೇ. ಅದನ್ನು ನೀನು ಆಸ್ವಾಸೋ ಗುಣ ಇದ್ದಾಗ ನೀನು ಥಿಯೇಟ್ರಿಗೆ ಹೋಗಿರ್ತೀಯ. ನಂಗೆ ಸಿನಿಮಾನ ಬೇಡಪ್ಪ ಅಂದಾಗ TV ನೋಡಿದಾಗ ಬೇಜಾರಾಗಿರುತ್ತೆ ನನಗೆ. ಅದು ಮನಸ್ಥಿತಿ. ರಾಜಕೀಯ ಕೂಡ ಅದೊಂದು ಮನಸ್ಥಿತಿ. ಅದು ಆ ಕಾರಣಕ್ಕೋಸ್ಕರ ಬೇಡ ಅಂದರೆ ಖಂಡಿತ ನನ್ನ ಮನಸ್ಥಿತಿ, ಅದು ನನಗೆ ಒಗ್ಗ ಅಲ್ಲ. ಅದು ಅಲ್ಲಿ ಹೋಗಬೇಕು. ನಾನು ಹೋದರೆ ಅಲ್ಲೇನಾದರೂ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಅನಿಸಿದರೆ ನಾನು ಖಂಡಿತವಾಗಿ ಹೋಗ್ತೀನಿ ಅಲ್ಲಿ. ಆದರೆ ನನ್ನನ್ನೇ ಅದು ಅಪೋಷಣ ತಗೊಳ್ಳುತ್ತೆ ಅಂದರೆ ನಾನು ಅಲ್ಲಿಗೆ ಹೋಗಬಾರ್ದು ಅಷ್ಟೆ. ಇದು ಯಾಕಂದರೆ ಆ ಕ್ಷೇತ್ರ ನನ್ನನ್ನು ಅಪೋಷಣ ತಗೊಳ್ಳೋಷ್ಟು ಶಕ್ತವಾಗಿದೆ. ಸಾಹಿತ್ಯ ಕ್ಷೇತ್ರ ನನ್ನನ್ನು ಅರಳಿಸುವಷ್ಟು ಶಕ್ತವಾಗಿದೆ. ಅದಕ್ಕೆ ನಾನು ಇಲ್ಲಿದ್ದೀನಿ. ವಿಷ್ಣುವರ್ಧನ್ ಅವರು ನನ್ನನ್ನು ಅರಳಿಸುವಷ್ಟು ಶಕ್ತರಿದ್ದಾರೆ, ಅದಕ್ಕೆ ಅಲ್ಲಿದ್ದೇನೆ. ಉದ್ಯಮ ನನ್ನನ್ನು ಬದುಕಿಸ್ತಾ ಇದೆ, ಅದಕ್ಕೆ ಅಲ್ಲಿದ್ದೇನೆ. ಅದೇ ರಾಜಕೀಯ ಇದೆಯಲ್ಲ, ನನ್ನನ್ನು ಅಪೋಷಣ ತೊಗೊಂಬಿಡುತ್ತೆ. ನಾನು ಅನ್ನೋಂತಹ ಶ್ರೀನಿವಾಸ ಸಿಗೋಕ್ಕೆ ಸಾಧ್ಯ ಇಲ್ಲ. ಬಟ್ ನನ್ನನ್ನು ನಾನು ಕಳ್ಕೊಂಡು ನಾನು ಬದುಕಬೇಕಂತೇನು ಆಸೆ ಇಲ್ಲ ನನಗೆ. ಸೊ ಆ ಮನಸ್ಥಿತಿ ಅಷ್ಟೇ. ನನಗೆ ಒಗ್ಗಿಗೆ ಯಾವುದು ಹೊಂದ್ಕೊಳ್ಳುತ್ತೋ ಅಲ್ಲೆಲ್ಲ ಕೈ ಹಾಕ್ತೀನಿ ಸರ್. ಸಿನಿಮಾದು ಕೂಡ ನನಗೆ ಸಿನಿಮಾ ಮಾಡೋದು ಇವತ್ತು ಕಷ್ಟ ಅಲ್ಲ, ಬಟ್ ಅಲ್ಲಿ ಇವತ್ತು ನಿರ್ಮಾಪಕರು ಅನ್ಸ್ಕೊಂಡವರು ಹೀರೋಗಳಿಗೆ ಮ್ಯಾನೇಜರ್ಗಳಾಗ್ತಿದೆ. ನನಗೆ ತುಂಬ ಜನ ನಿರ್ಮಾಪಕರು ಗೊತ್ತು, ಒಂದು 50-60 ಜನ ಒಳ್ಳೊಳ್ಳೆ ನಿರ್ಮಾಪಕರುಗಳು ಗೊತ್ತು. ದೇ ಆರ್ ನಥಿಂಗ್ ಬಟ್ ಮ್ಯಾನೇಜರ್ಸ್ ಆಫ್ ಸ್ಟಾರ್ಸ್ ಅಷ್ಟೇ. ಸೊ ಅವ್ರದ್ದು ಬಿಲ್ ಕಟ್ಟು, ಇವ್ರದ್ದು ಬಿಲ್ ಕಟ್ಟು, ಕ್ಯಾರವಾನ್ ಬಿಲ್ ಕೊಟ್ಟು, ಪಾರ್ಟಿ ಬಿಲ್ ಕೊಟ್ಟು, ಆ ಸೆಟ್ ಬಿಲ್ ಕೊಟ್ಟು, ಕಲಾವಿದ್ರಿಗೆ ಪೇಮೆಂಟ್ ಕೊಡು. ಹೀರೋ ಬಂದು ಕಾಲ್ ಶೀಟಿಗೆ ಅವನು ಡೈರೆಕ್ಟ್ ಶೂಟ್ ಮಾಡ್ತಾನೆ. ಆಮೇಲೆ ಪ್ರಮೋಷನ್ಗೆ ಒದ್ದಾಡು, ಡಿಸ್ಟ್ರಿಬ್ಯೂಷನ್ಗೆ ಒದ್ದಾಡು, ರೈಟ್ಸ್ಗೆ ಒದ್ದಾಡು, ಸೇಲ್ಸ್ಗೆ ಒದ್ದಾಡು. ಬಂದರೆ ಸಂಪಾದನೆ ಒಂದಷ್ಟು ಇಟ್ಕೊ, ಬರಲಿಲ್ಲ ಅಂತಂದರೆ ಹೆಂಡತಿ ಮಕ್ಕಳ ಜೊತೆಗೆ ನೇಣು ಹಾಕು ಅನ್ನೋ ಸ್ಥಿತಿ ಈಗ ಬಂದುಬಿಟ್ಟಿದೆ. ಅಭಿರುಚಿ ಆ ನಿರ್ಮಾಪಕ ಅನ್ನೋನಿಗೆ ಒಂದು ಘನತೆ ಅಲ್ಲ. ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಕಾಲದಿತ್ತಲ್ಲ, ಅವ್ರಿಗಿತ್ತಲ್ಲ, ವೀರಸ್ವಾಮಿ ಅವ್ರಿಗಿತ್ತಲ್ಲ, ಆ ಘನತೆ ಇಲ್ವಲ್ಲ. ರಾಕ್ಲೈನ್ ವೆಂಕಟೇಶ್ ಅವರಿಗೆ ಬಹುಶಃ ಹೋಗುತ್ತೆ, ಅಥವಾ ಹೊಂಬಳ್ಳಿಯವರಿಗೆ ಅದು ಹೊಂಬಳ್ಳಿಯವ್ರಿಗೆ ಕಾರ್ಪೊರೇಟ್ ಬಿಡಿ, ಗೌರವದ ಮಾತು ಬರಲ್ಲ. ರಾಕ್ಲೈನ್ ವೆಂಕಟೇಶ್ ಅವರಿಗೆ ಬಹುಶಃ ನಿಲ್ಲುತ್ತೇನೋ ಅಂತ ಆ ಗೌರವಗಳೆಲ್ಲ. ಸೊ ಅದರಿಂದ ನಾನು ಅಂದ್ಕೊಳ್ಳೋವಂಥದ್ದು ಆ ಕ್ಷೇತ್ರವು ನನ್ನನ್ನೇ ಅಷ್ಟು ಸಮರ್ಥವಾಗಿದೆ, ಅದು ಕೂಡ ಅದಕ್ಕೆ ಬೇಡ ಅಂತ ಅಂದ್ಕೊಳ್ಳೋದು. ಈ ಥರದ್ದು ನಾನು ಶಕ್ತನಾಗಿದ್ದೀನಿ ಅಂತ ಅನಿಸಿದ ಕಡೆಗೆಲ್ಲ ನನ್ನ ಒಂದು ಚಾಪನ್ನು ಮೂಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಅಲ್ಲಿಗೆ ಹೋಗಲ್ಲ ಸರ್.
ಸೊ ನೀವು ಸಿನಿಮಾಕ್ಕೆ ಕೂಡ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀರಾ? ಹೋಗ್ತೀನಿ, ನನಗೆ ಆ ಸಾಮರ್ಥ್ಯ ಬರಬೇಕು ಅಂತ. ಎಸ್. ನಾನು ಹೋಗ್ತೀನಿ, ಸಾಮರ್ಥ್ಯ ಖಂಡಿತವಾಗ ಸಿನಿಮಾ ನನ್ನ ಭಾಳ ಮೆಚ್ಚಿನ ಕ್ಷೇತ್ರ. ಹೋಗ್ತೀನಿ, ನಾವು ವಿತಿನ್ 2-3 ಇಯರ್ಸಲ್ಲಿ ಹೋಗ್ತೇನೆ. ಭಾಳ ದೊಡ್ಡ ಸಿನಿಮಾ ಜೊತೆಗೆ ಬರ್ತೀನಿ, ಯಾಕಂದರೆ ವೇರ್ ಐ ಕ್ಯಾನ್ ಲೀಡ್ ದ ಶೋ ಅಂಥ ಕಡೆಗೆ ಮಾತ್ರ ಗುರುತಿಸ್ಕೊಂಡು ನಾನು ಮಾಡ್ತೇನೆ. ನಿರ್ದೇಶನ ಕೂಡ ಮಾಡ್ಬೇಕಂತಿದೆಯಾ? ಇಲ್ಲ ಸರ್, ನನಗೆ ನನ್ನ ಸಾಮರ್ಥ್ಯಗಳಿಗಿಂತ ನನ್ನ ದೌರ್ಬಲ್ಯಗಳು ತುಂಬ ಚೆನ್ನಾಗಿ ಗೊತ್ತಿದೆ. ಸುದೀಪ್ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀರಾ? ನಾನು ಮಾಡಿದರೆ ಅವ್ರ ಜೊತೆಯಲ್ಲೇ ಮಾಡಬೇಕು.